ನಮಸ್ತೆ ಕರ್ನಾಟಕ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಬೈಸರನ್ ಕಣಿವೆಯಲ್ಲಿನ ಪಹಲ್ಗಾಮಲ್ಲಿ ಉಗ್ರರ ದಾಳಿ ನಡೆಯುತ್ತೆ. ಒಬ್ಬ ನೇಪಾಳಿ ಪ್ರಜೆ, ಒಬ್ಬ ಲೋಕಲ್ ಮುಸ್ಲಿಂ ಬಾಯ್ ಸೇರಿದಂತೆ ಒಟ್ಟು 26 ಜನ ಪ್ರವಾಸಿಗರು ಅಮಾಯಕ ನಾಗರಿಕರನ್ನು ಹತ್ಯೆ ಮಾಡಲಾಯಿತು. ಪಾಕಿಸ್ತಾನದ ಉಗ್ರ ಸಂಘಟನೆಯಾದಂತಹ ಲಷ್ಕರ್ ಎ ತೊಯ್ಬಾದ ಅಂಗಸಂಸ್ಥೆಯಾದಂತಹ TRF ದ ರೆಸಿಸ್ಟೆನ್ಸ್ ಫ್ರಂಟ್ ಈ ಒಂದು ಹೊಣೆಯನ್ನು ಹೊತ್ಕೊಳ್ಳುತ್ತೆ. ಯಾವಾಗ ಭಾರತದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಲಾಗ್ಲಾಯಿತು, ಆಗ ಅದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳಿಕ್ಕೆ ಭಾರತ 2 ವಾರಗಳ ನಂತರ ಅಂದರೆ ಮೇ 7ನೇ ತಾರೀಕು ಮಧ್ಯರಾತ್ರಿ ಸುಮಾರು 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ಸಮಯ ಆ ಒಂದು ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತೆ. ಆದರೆ ಆಪರೇಷನ್ ಸಿಂಧೂರವನ್ನು ನಾವೇನಂತ ಹೇಳ್ತೀವಿ ಅಂತ ಕೇಳಿದ್ರೆ ಪ್ರಿಸಿಷನ್ ಏರ್ ಸ್ಟ್ರೈಕ್ ಅಂತ ಹೇಳಲಾಗುತ್ತೆ. ಕಾರಣ ಏನು ಅಂದರೆ, ಯಾವಾಗ ಭಾರತ ಮೇಲೆ ದಾಳಿ ಆಗುತ್ತೆ, ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೊಳ್ಳಿಲ್ಲ, ಭಾರತ ಪಾಕಿಸ್ತಾನದ ಪ್ರಜೆಗಳ ಮೇಲೆ ದಾಳಿ ಮಾಡಲಿಲ್ಲ, ಭಾರತ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲಿಲ್ಲ. ಆದರೆ ಭಾರತಕ್ಕಿದ್ದಂತಹ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಅದರ ಪ್ರಕಾರ LOC ಬಳಿ ಮತ್ತು ಡೀಪರ್ ಇನ್ಸೈಡ್ ದ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನದ ಒಳಗಡೆ ಇದ್ದಂತಹ ಅಲ್ಲಿನ ಉಗ್ರವಾದಿಗಳ ಉಗ್ರ ನೆಲೆಗಳ ಮೇಲೆ ಏನ್ ಮಾಡಲಾಗುತ್ತೆ ಅಂದ್ರೆ ದಾಳಿಯನ್ನು ಮಾಡಲಾಗುತ್ತೆ. ನೀವು ಈ ಒಂದು ಆಪರೇಷನ್ ಸಿಂಧೂರವನ್ನು ನೋಡಿದಾಗ 3 ರಕ್ಷಣಾ ಪಡೆಗಳಲ್ಲಿ ಯಾರಿಗೆ ಹೆಚ್ಚು ಏನು ಕ್ರೆಡಿಟ್ ಅನ್ನು ಕೊಡಲಾಯಿತು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್, ಭಾರತದ ವಾಯುಪಡೆಗೆ ಹೆಚ್ಚಿನ ಕ್ರೆಡಿಟ್ ಅನ್ನು ಕೊಡಲಾಯಿತು ನಿಜ. ಆದರೆ ನಾವು ತುಂಬಾ ಕಡಿಮೆ ಸಂದರ್ಭದಲ್ಲಿ ಭಾರತದ 3 ರಕ್ಷಣಾ ಪಡೆಗಳು ಒಟ್ಟೊಟ್ಟಿಗೆ ಯುದ್ಧವನ್ನ ಮಾಡೋದನ್ನ ತುಂಬಾ ಕಡಿಮೆ ಅವಧಿಗೆ ನಾವು ಅಥವಾ ಕಡಿಮೆ ಬಾರಿ ನಾವು ಕಂಡಿರುವಂಥದ್ದು. ಆದರೆ ಈ ಒಂದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಈ 3 ಭಾರತದ ರಕ್ಷಣಾ ಪಡೆಗಳಾದಂತಹ ಒಂದು ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇನ್ನೊಂದು ಇಂಡಿಯನ್ ನೇವಿ, ಈ 3ರ ಸಿನರ್ಜಿಯನ್ನು ನಾವು ಯಾವುದ್ರಲ್ಲಿ ಕಾಣ್ಬೋದು ಅಂದರೆ ಆಪರೇಷನ್ ಸಿಂಧೂರದಲ್ಲಿ ಕಾಣಬಹುದು. ಇನ್ನು ಆ ಭಾರತದ ಮೇಲೆ ಯಾವಾಗೆಲ್ಲ ಉಗ್ರ ದಾಳಿ ಆಗುತ್ತೆ ಅಥವಾ ಬೇರೆ ದೇಶಗಳು ದಾಳಿ ಮಾಡುತ್ತೆ, ಅದೆಲ್ಲದನ್ನು ಕೂಡ ಭಾರತೀಯರು ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಅದು ಭಾರತದ ಸಾರ್ವಭೌಮತ್ವದ ಮೇಲೆ ಆದಂಥ ದಾಳಿ ಅಂತೇಳಿ ನಾವು ಕನ್ಸಿಡರ್ ಮಾಡಲಾಗುತ್ತೆ. ಅದೇ ಸಂದರ್ಭದಲ್ಲಿ ನಾವು ಅದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ಳೋದನ್ನ ನಾವು ರೈಟ್ ಟು ಸೆಲ್ಫ್ ಡಿಫೆನ್ಸ್ ಅಂತ ಹೇಳಲಾಗುತ್ತೆ. ಆ ಕಾರಣಕ್ಕೆ ಆಪರೇಷನ್ ಸಿಂಧೂರವನ್ನು ಕೈಗೊಳ್ಳಲಾಯಿತು. ಅದೇ ಕಾರಣಕ್ಕೆ ಜಗತ್ತಿನ ಹೆಚ್ಚಿನ ಪ್ರಮುಖ ಮತ್ತು ಪ್ರಬಲ ದೇಶಗಳು ಯಾರು ಬೆನ್ನಿಗೆ ನಿಲ್ಲುತ್ತೆ, ಯಾರಿಗೆ ಬೆಂಬಲವನ್ನು ಕೊಡುತ್ತೆ ಅಂದ್ರೆ ಭಾರತಕ್ಕೆ ಬೆಂಬಲವನ್ನು ಕೊಡುತ್ತೆ. ಆದರೆ ಕೇವಲ ಕೆಲವು ದೇಶಗಳು ಮಾತ್ರ ಪರಮ ಪಾಪಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡಲಾಯಿತು. ಅಂತ 3 ದೇಶಗಳು ಯಾವುದು ಅಂತ ಕೇಳಿದ್ರೆ, ಮೊದಲನೇದು ಚೈನಾ, ಎರಡನೇದು ಯಾವುದು ಅಂತ ಕೇಳಿದ್ರೆ ಅಜರ್ಬೈಜಾನ್, ಇನ್ನು 3ನೇ ದೇಶ ಯಾವುದು ಅಂತ ಕೇಳಿದ್ರೆ ಟರ್ಕಿ ಅಂತ ಹೇಳಲಾಗುತ್ತೆ. ನಿಮ್ಗೆ ಅನ್ನಿಸ್ಬೋದು ಯಾವೆಲ್ಲ ಕಾರಣಗಳಿಗೆ ಚೈನಾ ಇವತ್ತಿಗೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಿದೆ ಅಂತೇಳಿ. ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಡೌಟ್ ಬಂದೇ ಬರುತ್ತೆ. ಆದರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಧರ್ಮಕ್ಕಾಗಿ ಅಂತನೂ ಅಲ್ಲ, ಆದರೆ ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ವ್ಯಾಪಾರದ ವಿಚಾರಕ್ಕಾಗಿ, ಟ್ರೇಡಿನ ವಿಚಾರಕ್ಕಾಗಿ. ಏನಕ್ಕೆ ಧರ್ಮದ ವಿಚಾರ ಅಂತಿದ್ದರೆ ಚೀನಿಯರು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನವು ಕೂಡ ಧರ್ಮದ ವಿಚಾರ ಇದ್ದರೆ ಅವರು ಭಾರತಕ್ಕಿಂತ ಹೆಚ್ಚಿನದಾಗಿ ಯಾರನ್ನ ವಿರೋಧ ಮಾಡಬೇಕಿತ್ತು ಅಂತ ಕೇಳಿದ್ರೆ ಚೀನಿಯರನ್ನ ವಿರೋಧ ಮಾಡಬೇಕಿತ್ತು. ಏನಕ್ಕೆ ಅಂದರೆ ಜಗತ್ತಿನಲ್ಲಿ ಒಂದಿಷ್ಟು ದೇಶಗಳು ಇವತ್ತಿಗೆ ಏನಂತ ಹೇಳ್ತಾರೆ ಅಂದರೆ, ಜಮ್ಮು ಕಾಶ್ಮೀರದಲ್ಲಿ ಏನು ಮೆಜಾರಿಟಿ ಇರುವಂಥದ್ದು ಮುಸ್ಲಿಮರು ನಿಜ, ಆದರೆ ಭಾರತ ಅಂತ ಬಂದಾಗ ಅವ್ರನ್ನ ಮೈನಾರಿಟಿ ಅಂತ ಹೇಳಲಾಗುತ್ತೆ, ಅಲ್ಪಸಂಖ್ಯಾತರು ಅಂತ ಹೇಳಲಾಗುತ್ತೆ. ಅಲ್ಲಿಗೆ ಮೆಜಾರಿಟಿ ಬಹುಮತದ ಜನ ಅಥವಾ ಬಹುಸಂಖ್ಯಾತರು ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ ಅಂತೇಳಿ ಇವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪೋರ್ಟ್ರೇ ಮಾಡ್ತಿರುವಂಥದ್ದು. ಆದರೆ ಒಂದು ನೆನಪಿರಲಿ, ಇದೇ ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿರುವಂಥ ಮುಸ್ಲಿಮರ ಏಳಿಗೆ ಅಭಿವೃದ್ಧಿ ಅಂತ ಏನು ಮಾತಾಡುತ್ತೆ, ಅಥವಾ ಅವರಿಗೆ ಯಾವುದೇ ರೀತಿ ಸೆಕ್ಯೂರಿಟಿ ಭದ್ರತೆ ಇಲ್ಲ ಅಂತ ಏನು ಮಾತಾಡುತ್ತೆ, ಆದರೆ ಅದೇ ಪಾಕಿಸ್ತಾನ ಇವತ್ತಿಗೆ ಚೈನಾದಲ್ಲಿ ಆಗ್ತಿರೋ ಘಟನೆಗಳನ್ನು ನೋಡಿಯೂ ಕೂಡ ನೋಡದ ಹಾಗೆ ಕಣ್ಣು ಮುಚ್ಚಿ ಕೂತಿರುವಂಥದ್ದು. ಕಾರಣ ಏನು ಅಂದರೆ, ನೀವು ಚೈನಾದ ಪಶ್ಚಿಮ ಭಾಗದಲ್ಲಿ ಜಿನ್ಜಿಯಾಂಗ್ ಪ್ರಾವಿನ್ಸ್ ಅನ್ನ ಕಾಣ್ತೀವಿ. ಆ ಒಂದು ಜಿನ್ಜಿಯಾಂಗ್ ಪ್ರಾವಿನ್ಸ್ ಅಲ್ಲಿ ಉಯ್ಗುರ್ ಮುಸ್ಲಿಂ ಅನ್ನುವಂಥ ಒಂದು ಕಮ್ಯುನಿಟಿ ಇರುವಂಥದ್ದು. ಅವರು ಕೂಡ ಟರ್ಕಿಶ್ ಅಥವಾ ತುರ್ಕಮೆನಿಸ್ತಾನಿನ ಆರಿಜಿನ್ ಇಂದ ಬಂದಂಥವ್ರು. ಅಲ್ಲಿ 1,10,00,000 ಜನ ಉಯ್ಗುರ್ ಮುಸ್ಲಿಮ್ಸ್ ಅನ್ನ ಕಾಣ್ತೀವಿ. ಆದರೆ 1948ರಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನಿತ್ತು, ಆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಆ ಒಂದು ಜಾಗವನ್ನು ವಶಪಡಿಸಿಕೊಳ್ಳೋದಕ್ಕಿಂತ ಹಿಂದೆ ಅದೇ ಪ್ರಾಂತ್ಯ ಏನಾಗಿತ್ತು ಅಂದ್ರೆ ಸ್ವತಂತ್ರವಾಗಿತ್ತು. ಆದರೆ 1948ರಲ್ಲಿ ಚೀನಿಯರು ಅದನ್ನು ಆಕ್ಯುಪೈ ಮಾಡ್ಕೊಳ್ತಾರೆ, ವಶಪಡಿಸ್ಕೊಳ್ತಾರೆ. ಅವಾಗಿನಿಂದಲೂ ಕೂಡ ಅಲ್ಲಿದ್ದಂಥ ಉಯ್ಗುರ್ ಮುಸ್ಲಿಮ್ಸ್ ಅಲ್ಲಿ ಪ್ರತ್ಯೇಕದ ವಾದವನ್ನು ಪ್ರಾರಂಭ ಮಾಡ್ತಾರೆ. ನಮಗೆ ಈಗಲೂ ಕೂಡ ಸ್ವಾತಂತ್ರ್ಯ ಬೇಕು ಅಂತೇಳಿ ಹೋರಾಟವನ್ನು ಮಾಡಲಾಗ್ತಿತ್ತು. ಅದೇ ಕಾರಣಕ್ಕೆ 2017ರಿಂದ ಇಲ್ಲಿವರೆಗೂ ಕೂಡ ಒಂದು ಅಂದಾಜಿನ ಪ್ರಕಾರ 8 ಲಕ್ಷದಿಂದ 20 ಲಕ್ಷ ಜನ ಉಯ್ಗುರ್ ಮುಸ್ಲಿಮ್ಸ್ ಅನ್ನ ಇವತ್ತಿಗೂ ಕೂಡ ಕ್ಯಾಂಪ್ಗಳಲ್ಲಿ ಕೂಡಾಕಿ ಎಲ್ಲಿ ಚಿತ್ರಹಿಂಸೆಯನ್ನು ಕೊಡಲಾಗ್ತಿದೆ ಅಂದ್ರೆ ಚೈನಾದಲ್ಲಿ ಚಿತ್ರಹಿಂಸೆಯನ್ನು ಕೊಡಲಾಗ್ತಿದೆ. ಅಷ್ಟೇ ಅಲ್ಲ, ಅದೇ ಚೈನಾದಲ್ಲಿ ಅವರ ಮೇಲೆ ರಿಗರಸ್ ಸರ್ವಿಲೆನ್ಸ್ ಅನ್ನ ಇಡಲಾಗಿದೆ. ಪ್ರತಿಯೊಂದಕ್ಕೂ ಕೂಡ ಅವ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಲಾಗುತ್ತೆ. ಇಂಥ ವಿಷಯ ಚೈನಾದಲ್ಲಿ ಇದ್ರೂ ಕೂಡ ಜಗತ್ತಿನ ಯಾವುದೇ ಮುಸ್ಲಿಂ ದೇಶ ಯಾರ ವಿರುದ್ಧ ಮಾತಾಡ್ತಿಲ್ಲ ಅಂದ್ರೆ ಚೈನಾದ ವಿರುದ್ಧ ಮಾತಾಡ್ತಾ ಇಲ್ಲ.
ಅದೇನೇ ಇರಲಿ, ಚೈನಾ ಯಾವ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡುತ್ತೆ ಅಂತ ಈಗಾಗಲೇ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಆ ವಿಡಿಯೋ ನೋಡಿಲ್ಲ ಅನ್ನೋದಾದರೆ ಆ ವಿಡಿಯೋದ ಲಿಂಕನ್ನು ಕೂಡ ನಾನು ನಿಮಗೆ ಕೆಳಗಡೆ ಶೇರ್ ಮಾಡ್ತೀನಿ, ಅದು ನೀವು ನೋಡ್ಬೋದು. ಅದು ಪ್ರಮುಖವಾಗಿ ಹೇಳೋದಾದರೆ ಧರ್ಮದ ವಿಚಾರಕ್ಕಾಗಿ ಚೀನಿಯರು ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನಿಗಳಿಗೆ ಬೆಂಬಲವನ್ನು ಕೊಡೋದಿಲ್ಲ. ಆದರೆ ಯಾವೆಲ್ಲ ಕಾರಣಗಳಿಗೆ ಬೆಂಬಲವನ್ನು ಕೊಡಲಾಗ್ತಿದೆ ಪಾಕಿಸ್ತಾನಕ್ಕೆ ಅಂತ ಕೇಳಿದ್ರೆ, 2003ರಲ್ಲಿ ಅವತ್ತಿನ ಚೈನಾದ ಅಧ್ಯಕ್ಷರಾಗಿದ್ದಂಥ ಜಿಂಟಾವೋ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಅದನ್ನ ಮಲಕ್ಕಾ ಡೈಲಮಾ ಅಂತ ಹೇಳಲಾಗುತ್ತೆ. ಈಗಾಗಲೇ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಆ ಮಲಕ್ಕಾ ಸ್ಟ್ರೈಟಿನ ಬಳಿ ಅಲ್ಲಾಗುವಂಥ ಗಲಭೆಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ, ನೇವಲ್ ಬ್ಲಾಕೇಡಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು. ಎರಡನೇದು, ನೇರವಾಗಿ ಚೀನಿಯರಿಗೆ ಅರೇಬಿಯನ್ ಸಮುದ್ರದ ಆಕ್ಸಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ, ಇದು ಎರಡನೇ ವಿಚಾರಕ್ಕೆ. ಇನ್ನು ಮೂರನೇದು, ಭಾರತದಂಥ ದೇಶವನ್ನ ಆಂತರಿಕವಾಗಿ ಕುಗ್ಗಿಸ್ಬೇಕು ಅಂದ್ರೆ ಅಂತ ದೇಶವನ್ನ ಕುಗ್ಗಿಸ್ಲಿಕ್ಕೆ ಪಾಕಿಸ್ತಾನದ ಅಂತ ದೇಶದ ಸಹಾಯ ಅವಶ್ಯಕವಾಗಿ ಇವತ್ತಿಗೆ ಯಾರಿಗೆ ಬೇಕಾಗಿದೆ, ಚೀನಿಯರಿಗೆ ಬೇಕಾಗಿರುವಂಥದ್ದು. ಆ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತಿಗೆ ಚೀನಿಯರು ಯಾರಿಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತ ಕೇಳಿದ್ರೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಿರುವಂಥದ್ದು ಇದೇ ಮೊದಲಲ್ಲ. ಹಲವಾರು ಬಾರಿ ಭಾರತದಲ್ಲಿ ಏನು ಉಗ್ರ ದಾಳಿ ಆಗುತ್ತೆ, ಆಗ ಯಾವುದೋ ಒಂದು ಸಂಘಟನೆ ಅದರ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ಕೊಳ್ಳುತ್ತೆ. ಆಗ ಅಂತ ಟೆರರಿಸ್ಟ್ಗಳನ್ನ ಗ್ಲೋಬಲ್ ಟೆರರಿಸ್ಟ್ ಅಂದ್ರೆ ಜಾಗತಿಕ ಮಟ್ಟದಲ್ಲಿರುವಂತಹ ಉಗ್ರಗಾಮಿಗಳು ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಭಾರತ ಪ್ರಯತ್ನ ಪಡುತ್ತೆ. ಆದ್ರೆ ಅಂತ ಎಲ್ಲ ಸಂದರ್ಭದಲ್ಲೂ ಕೂಡ ಪರ್ಮನೆಂಟ್ P5 ದೇಶಗಳು ಅಂತ ನಾವೇ ಏನು ಹೇಳ್ತೀವಿ, ಅದರಲ್ಲಿ ಒಂದು ಪ್ರಮುಖ ದೇಶ ಯಾವುದು ಅಂತ ಕೇಳಿದ್ರೆ ಚೀನಾ. ಅದೇ ಚೀನಾ ವೀಟೋ ಪವರ್ನ ಬಳಸಿ ಯಾರನ್ನ ತಡಿತಿರುವಂಥದ್ದು ಅಂತ ಕೇಳಿದ್ರೆ ಭಾರತವನ್ನ ತಡಿತಿರುವಂಥದ್ದು. ಇದು ಮೊದಲನೇದು. ಇನ್ನು ಎರಡನೇ ದೇಶ ಯಾವುದು ಅಂತ ಕೇಳಿದ್ರೆ ಅಜರ್ಬೈಜಾನ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಅಜರ್ಬೈಜಾನ್ ಅನ್ನುವಂಥ ದೇಶದ ಹೆಸರೇ ಗೊತ್ತಿಲ್ಲ. ಆದರೂ ಕೂಡ ಅಜರ್ಬೈಜಾನ್ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏನಕ್ಕೆ ಅಂದ್ರೆ, ಯಾವೆಲ್ಲ ಕಾರಣಗಳಿಗೆ ಅಜರ್ಬೈಜಾನ್ ಭಾರತವನ್ನು ವಿರೋಧ ಮಾಡುತ್ತೆ, ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡುತ್ತೆ ಅಂತ ನೋಡಿದಾಗ, ಭಾರತ ಅಧಿಕೃತವಾಗಿ ಯಾರೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ, ಅಜರ್ಬೈಜಾನ್ ಒಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ನಿಜ. ಆದರೆ ಭಾರತ ಮತ್ತು ಅಜರ್ಬೈಜಾನ್ ನಡುವೆ ಇರುವಂಥ ಸಂಬಂಧವನ್ನು ನೋಡಿದಾಗ ಡೆಫಿನೆಟ್ಲಿ ಬೋತ್ ಆರ್ ಹ್ಯಾವಿಂಗ್ ಗುಡ್ ಫ್ರೆಂಡ್ಲಿ ರಿಲೇಷನ್ಸ್. ಅಂದರೆ ಎರಡು ದೇಶಗಳು ಕೂಡ ಉತ್ತಮ ಸ್ನೇಹಮಯ ಸಂಬಂಧವನ್ನು ಹೊಂದಿದೆ. ಅಷ್ಟೇ ಅಲ್ಲ, ನೀವೇನಾದರೂ ಇದೇ ಅಜರ್ಬೈಜಾನಿನ ಟ್ರೇಡ್ ಅನ್ನ ನೋಡಿದಾಗ ಇವತ್ತಿಗೆ ಅಜರ್ಬೈಜಾನಿನ ಟಾಪ್ 10 ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತ ನಾವು ಯಾವ ದೇಶಗಳನ್ನ ಹೇಳ್ತೀವಲ್ಲ, ಆ 10 ದೇಶಗಳಲ್ಲಿ ಎಲ್ಲಿ ಕೂಡ ಪಾಕಿಸ್ತಾನ ಇಲ್ಲ. ಆದ್ರೆ ಅಜರ್ಬೈಜಾನಿನ 7th ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತ ಹೇಳಿ ನಾವು ಯಾರನ್ನ ಹೇಳ್ತೀವಿ ಅಂತ ಕೇಳಿದ್ರೆ ಭಾರತವನ್ನು ಹೇಳುವಂಥದ್ದು. ಅಷ್ಟೇ ಅಲ್ಲ, ಅಜರ್ಬೈಜಾನಲ್ಲಿ ಯಾವ ಸಂಪನ್ಮೂಲವನ್ನು ಹೆಚ್ಚಾಗಿ ಕಾಣ್ತೀವಿ ಅಂದ್ರೆ ಕಚ್ಚಾ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ. ಅಂಡ್ ಭಾರತ ಎನರ್ಜಿ ಡೆಫಿಸಿಟ್ ಕಂಟ್ರಿ ಆಗಿರೋದ್ರಿಂದ ಇವತ್ತಿಗೆ 80% 85% ಕಚ್ಚಾ ತೈಲವನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದೆ. ಅದೇ ರೀತಿ ಅಜರ್ಬೈಜಾನ್ ಕೂಡ ರಫ್ತು ಮಾಡ್ತಿರುವಂಥದ್ದು. ಇವತ್ತಿಗೆ ಅಜರ್ಬೈಜಾನ್ ಏನು ಕಚ್ಚಾ ತೈಲವನ್ನು ರಫ್ತು ಮಾಡುತ್ತೆ, ಅದನ್ನು ಆಮದು ಮಾಡಿಕೊಳ್ಳುವಂಥ ದೇಶಗಳಲ್ಲಿ 3rd ಲಾರ್ಜೆಸ್ಟ್ ಇಂಪೋರ್ಟರ್ ಯಾರು ಅಂತ ಕೇಳಿದ್ರೆ ಭಾರತ ಮತ್ತು ಅಜರ್ಬೈಜಾನ್ ನಡುವೆ ಇವತ್ತಿಗೆ ಏನಿಲ್ಲ ಅಂದ್ರೂ 1.5 ಬಿಲಿಯನ್ USD ಇವತ್ತಿಗೆ ವ್ಯಾಪಾರ ನಡೀತಿರುವಂಥದ್ದು. ಅಂದ್ರೆ ನಾವು ಭಾರತದ ರೂಪಿಗೆ ಕನ್ವರ್ಟ್ ಮಾಡಿದಾಗ 12 ರಿಂದ 13 ಸಾವಿರ ಕೋಟಿ ರೂಪಾಯಿ ಇವತ್ತಿಗೆ ಭಾರತ ಮತ್ತು ಅಜರ್ಬೈಜಾನ್ ನಡುವೆ ವಹಿವಾಟು ಆಗ್ತಿರುವಂಥದ್ದು. ಇಷ್ಟೆಲ್ಲ ಒಳ್ಳೆಯ ಸಂಬಂಧ ಭಾರತ ಮತ್ತು ಅಜರ್ಬೈಜಾನ್ ನಡುವೆ ಇದ್ದರೂ ಕೂಡ ಇವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಕೂಡ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ ಅಜರ್ಬೈಜಾನ್ ಭಾರತಕ್ಕೆ ಬೆಂಬಲವನ್ನು ಕೊಡಲಿಲ್ಲ. ಅದರಲ್ಲೂ ಕೂಡ ಎಕ್ಸ್ಪ್ಲಿಸಿಟ್ಲಿ ಅಂದ್ರೆ ಅವರು ಘೋಷಣೆಯನ್ನು ಮಾಡ್ಕೊಳ್ತಾರೆ, ನಾವು ಪಾಕಿಸ್ತಾನಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ. ಅಲ್ಲಿಗೆ ಯಾವೆಲ್ಲ ಕಾರಣಗಳಿಗೆ ಅಜರ್ಬೈಜಾನ್ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಿದೆ ಅಂತ ನಾನು ಇತಿಹಾಸವನ್ನು ನೋಡಿದಾಗ ನನಗನ್ಸಿದ್ದು ಎಷ್ಟು ಪಾಯಿಂಟ್ಗಳು ಅಂತ ಕೇಳಿದ್ರೆ ಪ್ರಮುಖವಾಗಿ 2 ಪಾಯಿಂಟ್ಗಳು. ಮೊದಲನೇದು ಯಾವ ವಿಷಯಕ್ಕೆ ಅಂತ ಕೇಳಿದ್ರೆ ರಿಲಿಜಿಯನ್, ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಹೇಳಲಾಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ನೀವು ಅಜರ್ಬೈಜಾನಿನ ಡೆಮೋಗ್ರಫಿಯನ್ನು ನೋಡಿದಾಗ ಅಜರ್ಬೈಜಾನ್ ಅಲ್ಲಿ more than 97% ನಾವು ಯಾರನ್ನ ಕಾಣ್ತೀವಿ ಅಂತ ಕೇಳಿದ್ರೆ ಮುಸ್ಲಿಮರನ್ನ ಕಾಣುವಂಥದ್ದು. ಅಂಡ್ ಪಾಕಿಸ್ತಾನವು ಕೂಡ ಮುಸ್ಲಿಂ ಮೆಜಾರಿಟಿ ದೇಶ. ಆ ಕಾರಣಕ್ಕೆ ಅಜರ್ಬೈಜಾನ್ ಇವತ್ತಿಗೆ ಯಾರಿಗೆ ಬೆಂಬಲವನ್ನು ಕೊಡ್ತಿದೆ ಅಂದ್ರೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಿರುವಂಥದ್ದು ಒಂದು. ಎರಡನೇದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವುದಕ್ಕೋಸ್ಕರ ಸಂಘರ್ಷ ಇದೆ ಅಂದ್ರೆ ಸಂಘರ್ಷ ಪೀಡಿತ ಭೂಮಿ ಜಮ್ಮು ಕಾಶ್ಮೀರಕ್ಕಾಗಿ. ಅದೇ ರೀತಿ ನೀವು ಅಜರ್ಬೈಜಾನ್ ಅನ್ನು ನೋಡಿದಾಗ ಅಜರ್ಬೈಜಾನಿನ ಪಕ್ಕದಲ್ಲೇ ಮತ್ತೊಂದು ದೇಶ ಇದೆ, ಅದನ್ನ ಅರ್ಮೇನಿಯಾ ಅಂತ ಹೇಳ್ತೀವಿ. ಅವೆರಡು ದೇಶಗಳ ನಡುವೆ ಮತ್ತೊಂದು ಪ್ರದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಕಳೆದ 30-35 ವರ್ಷಗಳಿಂದಲೂ ಕೂಡ ಸಂಘರ್ಷ ನಡೀತಿದೆ. ಆ ಪ್ರದೇಶ ಯಾವುದು ಅಂತ ಕೇಳಿದ್ರೆ ನಗರ್ನೋ ಕರಾಬಕ್ ರೀಜನ್ ಅಂತ ಹೇಳಲಾಗುತ್ತೆ. ನಗರ್ನೋ ಕರಾಬಕ್ ಪ್ರದೇಶ. ಏನಿದು ನಗರ್ನೋ ಕರಾಬಕ್ ಕಾನ್ಫ್ಲಿಕ್ಟ್ ಅಂತ ಕೇಳಿದ್ರೆ, ನೀವೇನಾದ್ರೂ ಜಿಯೋಗ್ರಫಿಯನ್ನೇ ನೀವು ಓದಬೇಕಾದ್ರೆ ಅಥವಾ ವರ್ಲ್ಡ್ ಮ್ಯಾಪನ್ನು ನೀವು ನೋಡಿದಾಗ ನೀವು ಬಲಗಡೆ ಯಾವುದನ್ನು ಕಾಣ್ತೀರಾ ಅಂತ ಕೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರವನ್ನು, ಕ್ಯಾಸ್ಪಿಯನ್ ಸಿಯನ್ನು ಕಾಣ್ತೀರಾ. ಎಡಭಾಗದಲ್ಲಿ ಯಾವುದನ್ನು ಕಾಣ್ತೀರಾ ಅಂತ ಕೇಳಿದ್ರೆ ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರವನ್ನು ಕಾಣ್ತೀರಾ. ಅಂತ ಕ್ಯಾಸ್ಪಿಯನ್ ಸಿ ಮತ್ತು ಬ್ಲ್ಯಾಕ್ ಸಿ ಇವೆರಡರ ನಡುವೆ ಬರುವಂಥ ಪ್ರದೇಶವನ್ನು ಕೌಕಾಸಸ್ ರೀಜನ್ ಅಂತ ಹೇಳ್ತೀವಿ. ಈ ಕೌಕಾಸಸ್ ರೀಜನ್ ಅಲ್ಲಿ 2 ಪ್ರಮುಖ ದೇಶಗಳು ಯಾವುದು ಅಂತ ಕೇಳಿದ್ರೆ ಒಂದು ಅಜರ್ಬೈಜಾನ್, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅರ್ಮೇನಿಯಾ.
ನೀವೇನಾದರೂ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಇವೆರಡು ದೇಶಗಳ ಇತಿಹಾಸವನ್ನು ನೋಡಿದಾಗ ಏನಕ್ಕೆ ಅಂದರೆ 1945ರಿಂದ 1991 ನಾವು ಬೈಪೋಲಾರ್ ವರ್ಲ್ಡ್ ಅಂತ ಹೇಳ್ತಾ ಇದ್ವಿ. ಅಲ್ಲಿಗೆ ಎರಡು ದೇಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಆ ಎರಡು ದೇಶಗಳು ಸೂಪರ್ ಪವರ್ಗಳಾಗಿತ್ತು. ಆ ಎರಡು ದೇಶಗಳು ಯಾವುದು ಅಂದ್ರೆ ಒಂದು ಕಡೆ USA, ಇನ್ನೊಂದು ಯಾವುದು ಅಂತ ಕೇಳಿದ್ರೆ USSR, ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ಸ್ ಅಂತ ಹೇಳ್ತೀವಿ. ಆದರೆ ಅದೇ USSRನ ಭಾಗ ಯಾವುದಾಗಿತ್ತು ಅಂತ ಕೇಳಿದ್ರೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಆಗಿತ್ತು. ಅದು 1991ರಲ್ಲಿ USSR ಕೊಲ್ಯಾಪ್ಸ್ ಆಗುತ್ತೆ, USSR ಪತನಗೊಳ್ಳುತ್ತೆ. ಆಗ 17 ದೇಶಗಳಾಗಿ ಛಿದ್ರವಾಗಿ ಒಡೆದೋಗುತ್ತೆ. ಆಗ 1991ರಲ್ಲಿ ಹುಟ್ಟಿದಂಥ ದೇಶಗಳು ಯಾವುದು ಅಂತ ಕೇಳಿದ್ರೆ ಒಂದು ಅಜರ್ಬೈಜಾನ್, ಇನ್ನೊಂದು ಅರ್ಮೇನಿಯಾ. ನೀವು ಅಜರ್ಬೈಜಾನಿನ ಡೆಮೋಗ್ರಫಿಯನ್ನು ನೋಡಿದಾಗ ಅಲ್ಲಿ ಮುಸ್ಲಿಂ ಎಥ್ನಿಸಿಟಿ ಜಾಸ್ತಿ ಇರುವಂಥದ್ದು. ಅದೇ ನೀವೇನಾದರೂ ಅರ್ಮೇನಿಯಾವನ್ನು ನೋಡಿದಾಗ ಅಲ್ಲಿರುವಂಥ ಅರ್ಮೇನಿಯನ್ಸ್ ಯಾವ ಎಥ್ನಿಸಿಟಿಗೆ ಸೇರಿದ್ದಾರೆ ಅಂತ ಕೇಳಿದ್ರೆ ಕ್ರಿಶ್ಚಿಯಾನಿಟಿಗೆ ಸೇರಿರುವಂಥದ್ದು. ಈಗ ಇವೆರಡು ದೇಶಗಳ ನಡುವೆ ಇರುವಂತಹ ಯಾವ ಒಂದು ಕಾನ್ಫ್ಲಿಕ್ಟ್, ಯಾವುದಕ್ಕೋಸ್ಕರ ಕಾನ್ಫ್ಲಿಕ್ಟ್ ಸಂಘರ್ಷ ನಡೀತಿದೆ ಅಂತ ಕೇಳಿದ್ರೆ ನಗರ್ನೋ ಕರಾಬೋ ಪ್ರದೇಶ ಅಂತ ಹೇಳಲಾಗುತ್ತೆ. ಏನಕ್ಕೆ ಇವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲಾ ಅಂತ ಏನಿದೆ ಅದರ ಪ್ರಕಾರ ಈ ನಗರ್ನೋ ಕರಾಬೋ ಪ್ರದೇಶ ಏನಿದೆ ಈ ಒಂದು ಪ್ರದೇಶವನ್ನ ಯಾರಿಗೆ ಕೊಡಲಾಗಿದೆ ಅಥವಾ ಯಾರ ಬಳಿ ಇದೆ ಅಂತ ಹೇಳಿ ಇವತ್ತು ಜಗತ್ತು ಒಪ್ಕೊಳ್ಳುತ್ತೆ ಅಂದ್ರೆ ಅಜರ್ಬೈಜಾನಿನ ಬಳಿ. ಆದ್ರೆ ಇಲ್ಲಿ ವಿಪರ್ಯಾಸ ಏನು ಅಂತ ಕೇಳಿದ್ರೆ ಅದು ಅಜರ್ಬೈಜಾನಿನ ಬಳಿ ಇದ್ದರೂ ಕೂಡ ಆ ಒಂದು ನಗರ್ನೋ ಕರಾಬೋ ಪ್ರದೇಶ ಏನಿದೆ ಅಲ್ಲಿ ಹೆಚ್ಚಾಗಿ ಇರುವಂಥದ್ದು ಯಾವ ಎಥ್ನಿಸಿಟಿಗೆ ಸೇರಿದಂಥ ಜನ ಅಂತ ಕೇಳಿದ್ರೆ ಅರ್ಮೇನಿಯಾ ದೇಶಕ್ಕೆ ಸೇರಿದಂಥ ಅರ್ಮೇನಿಯನ್ಸ್, ಕ್ರಿಶ್ಚಿಯನ್ ಎಥ್ನಿಸಿಟಿಗೆ ಸೇರಿದಂಥ ಜನ ಅಲ್ಲಿ ಪ್ರಮುಖವಾಗಿ ಇರುವಂಥದ್ದು. ಅಂಡ್ 1992-93ರಿಂದಲೂ ಕೂಡ ಕಳೆದ 30-35 ವರ್ಷಗಳಿಂದ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘರ್ಷ ನಡೀತಲೇ ಇದೆ. ಅಷ್ಟೇ ಅಲ್ಲ, ರೀಸೆಂಟಾಗಿ ಅದ್ರ ಬಗ್ಗೆ ಎರಡನೇ ನಗರ್ನೋ ಕರಾಬಕ್ ವಾರ್ ಅಂತ ಹೇಳಲಾಗುತ್ತೆ. ಅಂಡ್ ಒಂದು ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದೇನೇ ಇರಲಿ, ಆದರೆ ಅಲ್ಲಿನ ನಗರ್ನೋ ಕರಾಬಕ್ ಕಾನ್ಫ್ಲಿಕ್ಟ್ ಏನಿದೆ ಅದನ್ನು ಎಲ್ಲಿಗೆ ಹೋಲಿಕೆ ಮಾಡಲಾಗ್ತಿದೆ ಅಂದರೆ ಜಮ್ಮು ಕಾಶ್ಮೀರಕ್ಕೆ ಹೋಲಿಕೆ ಮಾಡಲಾಗ್ತಿದೆ. ಏನಕ್ಕೆ ಅಜರ್ಬೈಜಾನ್ ಆ ವಿಷಯವನ್ನು ಪರ್ಸನಲ್ ತೆಗೆದುಕೊಳ್ತಿದೆ ಅಂತ ಕೇಳಿದ್ರೆ 1995ರಲ್ಲಿ ಭಾರತ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಂಡ್ ಕೋಆಪರೇಷನ್ ಅಂತ ಹೇಳಿ ಯಾವ ದೇಶದೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಳಾಯ್ತು ಅಂತ ಕೇಳಿದ್ರೆ ಅರ್ಮೇನಿಯಾದೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಳಾಯ್ತು. ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಭಾರತ ಅರ್ಮೇನಿಯಾ ವಿರುದ್ಧವಾಗಿ ಬೇರೊಂದು ದೇಶಕ್ಕೆ ಸಹಾಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಕಾರಣಕ್ಕೆ ಅಜರ್ಬೈಜಾನ್ ಯಾವಾಗೆಲ್ಲ ಅರ್ಮೇನಿಯಾ ಜನರ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಅನ್ಕೊಳ್ತಾರೆ ಅಥವಾ ಗಲಭೆಗಳಾಗುತ್ತೆ ಅಂತ ಸಂದರ್ಭದಲ್ಲಿ ಸಹಾಯವನ್ನು ನೀಡಿ ಅಥವಾ ನೆರವನ್ನು ನೀಡಿ ಅಂತ ಕೇಳ್ಕೊಂಡಾಗ ಭಾರತ ಯಾರಿಗೆ ನೆರವನ್ನು ನೀಡಲಿಲ್ಲ ಅಂದ್ರೆ ಅಜರ್ಬೈಜಾನ್ಗೆ ನೆರವನ್ನು ನೀಡಲಿಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಅರ್ಮೇನಿಯಾ ಜೊತೆ ನಾವು ಮಾಡ್ಕೊಂಡಂತ ಒಪ್ಪಂದದ ಕಾರಣಕ್ಕಾಗಿ. ಆ ಕಾರಣಕ್ಕೆ ಅಥವಾ ಈ ಎಲ್ಲ ಕಾರಣಗಳಿಗೆ ಸಂಬಂಧಪಟ್ಟಂತೆ ಅಜರ್ಬೈಜಾನ್ ಇವತ್ತಿಗೆ ಯಾರನ್ನ ವಿರೋಧ ಮಾಡ್ತಿದೆ ಅಂದ್ರೆ ಭಾರತವನ್ನ ವಿರೋಧ ಮಾಡ್ತಿರುವಂತದ್ದು. ಅಂಡ್ ಅಜರ್ಬೈಜಾನ್ ಜೊತೆಯಲ್ಲಿ ಯಾವುದೇ ರಿಲೇಷನ್ಸ್ ಅನ್ನ ಕಳ್ಕೊಂಡ್ರೆ ಡೆಫಿನೆಟ್ಲಿ ನಮಗೇನು ನಷ್ಟ ಇಲ್ಲ. ಯಾರಿಗೆ ಹೆಚ್ಚು ನಷ್ಟ ಆಗುತ್ತೆ ಅಂತ ಕೇಳಿದ್ರೆ ಅಜರ್ಬೈಜಾನ್ಗೆ ಹೆಚ್ಚು ನಷ್ಟ ಆಗುವಂಥದ್ದು. ಇನ್ನು ಮೂರನೇ ದೇಶ ಯಾವುದು ಅಂತ ಕೇಳಿದ್ರೆ ಟರ್ಕಿ ಅಂತ ಹೇಳಲಾಗುತ್ತೆ. ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಬಾರಿ ಭಾರತವನ್ನು ಕುಟುಕುವಂಥ ದೇಶಗಳು ಕೆಲವು ದೇಶಗಳು. ಅಂತ ಕೆಲ ದೇಶಗಳನ್ನು ನೋಡಿದಾಗ ನೀವು ಮಲೇಷ್ಯಾ ಕಾಣ್ತೀರಾ ಅಥವಾ ಪ್ರಮುಖವಾಗಿ ಯಾವುದನ್ನು ಕಾಣ್ತೀರಾ ಅಂತ ಕೇಳಿದ್ರೆ ಟರ್ಕಿ ಅಂತ ಹೇಳ್ತೀವಿ. ಏನಕ್ಕೆ, ಯಾವೆಲ್ಲ ಕಾರಣಗಳಿಗೆ ಟರ್ಕಿ ಇವತ್ತಿಗೆ ಭಾರತವನ್ನು ವಿರೋಧ ಮಾಡುತ್ತೆ ಅಂತ ನೋಡೋದಾದರೆ ಭಾರತ ಟರ್ಕಿಯೊಂದಿಗೆ ಅಧಿಕೃತವಾಗಿ ಯಾವುದೇ ಗಡಿಯನ್ನು ಹಂಚಿಕೊಂಡಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ. ಹೌದು, ನಿಜ. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ ಭಾರತದಲ್ಲಿ ಹೆಚ್ಚು ಜನಪ್ರಿಯ ಕ್ರೀಡೆ ಯಾವುದು ಅಂತ ಕೇಳಿದ್ರೆ ಕ್ರಿಕೆಟ್. ಅಟ್ಲೀಸ್ಟ್ ಅವ್ರು ಏನಾದರೂ ಕ್ರಿಕೆಟ್ ಆದರೂ ಚೆನ್ನಾಗಿ ಆಡಂಗಿದ್ರೆ ಅಟ್ಲೀಸ್ಟ್ ವಿರೋಧ ಇರ್ತಿತ್ತು ಅಂತ ಹೇಳ್ಬೋದಿತ್ತು. ಆದರೆ ಟರ್ಕಿ ಭಾರತದ ರೀತಿಯಲ್ಲಿ ಕ್ರಿಕೆಟ್ ಅನ್ನು ಕೂಡ ಆಡೋದಿಲ್ಲ. ಮತ್ತೆ ಯಾವೆಲ್ಲ ಕಾರಣಗಳಿಗೆ ಅಂತ ಕೇಳಿದ್ರೆ ಅದರ ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕಾಗುತ್ತೆ, ಅದರ ಇತಿಹಾಸವನ್ನು ತಿಳ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಟರ್ಕಿ ಇತಿಹಾಸವನ್ನು ನೋಡಬೇಕು ಅಂದರೆ ಪ್ರಮುಖವಾಗಿ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ರೋಮನ್ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕು. ಏನಕ್ಕೆ ಅಂದರೆ ಜಗತ್ತು ಕಂಡಂತಹ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ರೋಮನ್ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಜೂಲಿಯಸ್ ಸಿಸರ್ನ ಮಗ ಅಗಸ್ಟಸ್ ಸಿಸರ್ ಅಧಿಕಾರಕ್ಕೇರೋದರ ಮುಖಾಂತರ ಕ್ರಿಸ್ತ ಪೂರ್ವ 27ರಲ್ಲಿ ಅಂದರೆ 27 BCಯಲ್ಲಿ ಯಾವುದನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ರೋಮನ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮುಂದಿನ 4 ಶತಮಾನಗಳ ಕಾಲ, 400 ವರ್ಷಗಳ ಕಾಲ ಅಖಂಡ ರೋಮನ್ ಸಾಮ್ರಾಜ್ಯ ಇತ್ತು. ಆದರೆ 395 AD ಅಂದರೆ ಕ್ರಿಸ್ತಶಕ 395ರಲ್ಲಿ ಇದೇ ರೋಮನ್ ಸಾಮ್ರಾಜ್ಯವನ್ನ 2 ಭಾಗಗಳನ್ನಾಗಿ ಡಿವೈಡ್ ಮಾಡಲಾಗುತ್ತೆ. ಒಂದು ಪಶ್ಚಿಮ ರೋಮನ್ ಸಾಮ್ರಾಜ್ಯ, ವೆಸ್ಟರ್ನ್ ರೋಮನ್ ಎಂಪೈರ್, ಇನ್ನೊಂದು ಪೂರ್ವ ರೋಮನ್ ಸಾಮ್ರಾಜ್ಯ, ಈಸ್ಟರ್ನ್ ರೋಮನ್ ಎಂಪೈರ್ ಅಂತ ಹೇಳಲಾಗುತ್ತೆ. ನೀವೇನಾದರೂ ವೆಸ್ಟರ್ನ್ ರೋಮನ್ ಎಂಪೈರ್ ಅನ್ನು ನೋಡಿದಾಗ ಅದರ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂತ ಕೇಳಿದ್ರೆ ರೋಮ್ ಅಂತ ಹೇಳ್ತೀವಿ. ಅದೇ ಈಸ್ಟರ್ನ್ ಅಂದರೆ ಪೂರ್ವ ರೋಮನ್ ಸಾಮ್ರಾಜ್ಯವನ್ನು ನೋಡಿದಾಗ ಅದರ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂತ ಕೇಳಿದ್ರೆ ಕಾನ್ಸ್ಟಾಂಟಿನೋಪಲ್. ಇನ್ನು ಪಶ್ಚಿಮದಲ್ಲಿ ಯಾವ ಭಾಷೆಯನ್ನು ಮಾತಾಡಲಾಗ್ತಿತ್ತು ಅಂದರೆ ಲ್ಯಾಟಿನ್ ಭಾಷೆಯನ್ನು ಮಾತಾಡಲಾಗ್ತಿತ್ತು. ಇನ್ನು ಪೂರ್ವ ರೋಮನ್ ಎಂಪೈರಲ್ಲಿ ಯಾವ ಭಾಷೆಯನ್ನು ಮಾತಾಡಲಾಗ್ತಿತ್ತು ಅಂದರೆ ಗ್ರೀಕ್ ಭಾಷೆಯನ್ನು ಮಾತಾಡಲಾಗ್ತಿತ್ತು. ಇನ್ನು ವೆಸ್ಟರ್ನ್ ರೋಮನ್ ಎಂಪೈರಲ್ಲಿ ರೋಮನ್ ಕ್ಯಾಥೋಲಿಕ್ ಆ ಒಂದು ಸೆಕ್ಟನ್ನು ಕ್ರಿಶ್ಚಿಯನ್ನರು ಹೆಚ್ಚಾಗಿ ಫಾಲೋ ಮಾಡ್ತಾ ಇದ್ದಿದ್ದು. ಅಂಡ್ ಇದರೊಳಗಡೆ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಗಳನ್ನು ಹೆಚ್ಚಾಗಿ ಕಾಣ್ತಾ ಇದ್ವಿ. ಅದೇನೇ ಇರಲಿ, 4ನೇ ಶತಮಾನದ ಅಂತ್ಯದಲ್ಲಿ
ಅಖಂಡ ರೋಮನ್ ಸಾಮ್ರಾಜ್ಯ 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಆದ್ರೆ ಮುಂದಿನ 100 ವರ್ಷಗಳ ಕಾಲ ಏನು ಅಲ್ಲಿನ ಸುತ್ತಮುತ್ತಲಿನ ಏನು ಟ್ರೈಬಲ್ ಬುಡಕಟ್ಟು ಜನಾಂಗದವರು ಏನಿದ್ರು ಅವರು ಬರ್ಬರವಾಗಿ ಯಾರ ಮೇಲೆ ದಾಳಿ ಮಾಡ್ತಾರೆ ಅಂದ್ರೆ ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಅಲ್ಲಿಗೆ ಮುಂದಿನ 100 ವರ್ಷದಲ್ಲಿ ಯಾರು ಅಧಪತನ ಹೊಂದ್ತಾರೆ ಅಂತ ಕೇಳಿದ್ರೆ ಪಶ್ಚಿಮ ರೋಮನ್ ಸಾಮ್ರಾಜ್ಯ. ಅಲ್ಲಿಗೆ 5ನೇ ಶತಮಾನದಿಂದ ಮುಂದಿನ 15ನೇ ಶತಮಾನ ಅಲ್ಲಿಗೆ 1000 ವರ್ಷಗಳ ಕಾಲ ಅಲ್ಲಿ ಯಾರ ಆಳ್ವಿಕೆ ನಡೆಯುತ್ತೆ ಅಂದ್ರೆ ಈಸ್ಟರ್ನ್ ರೋಮನ್ ಎಂಪೈರ್ ಅಂದ್ರೆ ಪೂರ್ವ ರೋಮನ್ ಎಂಪೈರ್ನ ಆಡಳಿತ ನಡೆಯುತ್ತೆ. ಇದೇ ಈಸ್ಟರ್ನ್ ರೋಮನ್ ಎಂಪೈರ್ ಅನ್ನ ಇತಿಹಾಸದಲ್ಲಿ ಬೈಜಾಂತಿಯನ್ ಎಂಪೈರ್ ಅಂತ ಕರೆಯಲಾಗುತ್ತೆ. ಯಾವ ಕಾರಣಕ್ಕೆ ಬೈಜಾಂತಿಯನ್ ಎಂಪೈರ್ ಅಂತ ಕರಿತೀವಿ ಅಂದ್ರೆ ಅದರ ಒನ್ ಆಫ್ ದ ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಬೈಜಾಂತಿಯನ್ ಅನ್ನುವಂಥ ಪ್ರದೇಶ ಆಗಿತ್ತು. ಆ ಕಾರಣಕ್ಕೆ ಅದನ್ನ ಬೈಜಾಂತಿಯನ್ ಎಂಪೈರ್ ಅಂತ ಹೇಳಲಾಗುತ್ತೆ. ಆದ್ರೆ 1453 ಏನಕ್ಕೆ ಅಂದ್ರೆ ವರ್ಲ್ಡ್ ಹಿಸ್ಟ್ರಿಯನ್ನು ನೋಡಿದಾಗ ಕೆಲವೊಂದು ವರ್ಷಗಳು ಪ್ರಮುಖವಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಆ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ 1453 ಅಲ್ಲಿ ಈ ಒಂದು ರೋಮನ್ ಸಾಮ್ರಾಜ್ಯ ಏನಿತ್ತು ಈ ಒಂದು ರೋಮನ್ ಸಾಮ್ರಾಜ್ಯವನ್ನ ಅವತ್ತಿಗೆ ಕೆಳಗಿಳಿಸಿದ್ದು ಅಥವಾ ಒಂದು ಪ್ರದೇಶವನ್ನು ಆಕ್ಯುಪೈ ಮಾಡೋದರ ಮೂಲಕ ಅವತ್ತಿಗೆ ರೋಮನ್ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಅಂತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಕಾನ್ಸ್ಟಾಂಟಿನೋಪಲ್. ಅಂತ ಕಾನ್ಸ್ಟಾಂಟಿನೋಪಲ್ ಅನ್ನ ಯಾರು ವಶಪಡಿಸ್ಕೊಳ್ತಾರೆ ಅಂತ ಕೇಳಿದ್ರೆ ಒಟೋಮನ್ ಟರ್ಕರು. ಯಾರು ಈ ಒಟೋಮನ್ ಟರ್ಕರು? ನೀವೆಲ್ಲ ಇತಿಹಾಸವನ್ನು ಓದ್ಬೇಕಾದ್ರೆ ನೀವು ನೋಡಿರ್ತೀರಾ. 1453ರಲ್ಲಿ ಒಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸ್ಕೊಂಡ್ರು ಅಂತ. ಯಾರು ಈ ಒಟೋಮನ್ ಟರ್ಕರು ಅಂತ ಕೇಳಿದ್ರೆ ಅರೌಂಡ್ ಒಂದು 7-8ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಆ ಒಂದು ಅರಬ್ ಪ್ರದೇಶ ಏನಿದೆಯಲ್ಲ ಅವರನ್ನ ಅರಬ್ ಜನರು ಅಂತ ಕರೆಯಲಾಗುತ್ತೆ. ಅಂಡ್ ಆ ಒಂದು ಅರಬ್ಬಿನ ಜನ ವ್ಯಾಪಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರೊಂದಿಗೆ ಅಂತ ಕೇಳಿದ್ರೆ ಭಾರತದೊಂದಿಗೆ. ಆದ್ರೆ ಭಾರತದೊಂದಿಗೆ ವ್ಯಾಪಾರ ಮಾಡಲಿಕ್ಕೆ ಅವರು ಭೂಮಾರ್ಗವನ್ನು ಹೆಚ್ಚಾಗಿ ಬೆಳೆಸ್ತಾ ಇರಲಿಲ್ಲ. ಅವರು ಯಾವ ಮಾರ್ಗವನ್ನು ಹೆಚ್ಚಾಗಿ ಬೆಳೆಸಲಾಗ್ತಿತ್ತು ಅಂತ ಕೇಳಿದ್ರೆ ಜಲಮಾರ್ಗವನ್ನು, ಅರೇಬಿಯನ್ ಸಮುದ್ರದ ಮುಖಾಂತರ ಭಾರತದೊಂದಿಗೆ 8ನೇ ಶತಮಾನದಿಂದಲೂ ಕೂಡ ವ್ಯಾಪಾರವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಇನ್ನು ತುಂಬಾ ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂತ ಕೇಳಿದ್ರೆ 1498 1498 ಏನಿದೆ ಇದು ಹಿಸ್ಟ್ರಿಯಲ್ಲಿ, ಅದರಲ್ಲೂ ಕೂಡ ಇಂಡಿಯನ್ ಹಿಸ್ಟ್ರಿಯಲ್ಲಿ ತುಂಬಾ ಪ್ರಮುಖವಾದದ್ದು. ಏನಕ್ಕೆ ಅಂದ್ರೆ ಭಾರತಕ್ಕೆ ಜಲಮಾರ್ಗವನ್ನ ಮ್ಯಾರಿಟೈಮ್ ರೂಟ್ ಅನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ವಾಸ್ಕೋ ಡ ಗಾಮ ಅಂತ ಹೇಳಿ ಪ್ರತಿಯೊಬ್ಬ ಒಂದು ಚಿಕ್ಕ ಹುಡುಗನಿಗೂ ಕೂಡ ಇವತ್ತಿಗೆ ಭಾರತದಲ್ಲಿ ಗೊತ್ತಿರುವಂತದ್ದು. ಆದ್ರೆ ತುಂಬಾ ಜನ ಏನಂತ ಅನ್ಕೊಂಡಿರ್ತೀರಾ, ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿದಕ್ಕಿಂತ ಮೊದಲು ಯುರೋಪಿಯನ್ನರು ಭಾರತದೊಂದಿಗೆ ವ್ಯಾಪಾರ ಮಾಡ್ತಿರ್ಲಿಲ್ಲ. ಜಲಮಾರ್ಗವನ್ನ ಕಂಡುಹಿಡಿದ ನಂತರ ಯುರೋಪಿಯನ್ನರು ಭಾರತದೊಂದಿಗೆ ವ್ಯಾಪಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ನಾವು ತುಂಬಾ ಜನ ಅನ್ಕೊಂಡಿರ್ತೀವಿ. ಬಟ್ ಡೆಫಿನೆಟ್ಲಿ ಅದು ತಪ್ಪು. ಅದೊಂದು ಮಿಸ್ಕನ್ಸೆಪ್ಷನ್. ಏನಕ್ಕೆ 1498 ಅಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದಕ್ಕಿಂತ ಮೊದಲು ಯುರೋಪಿಯನ್ನರು ಭಾರತದೊಂದಿಗೆ ವ್ಯಾಪಾರವನ್ನ ಮಾಡ್ತಿದ್ರು. ಆದ್ರೆ ಜಲಮಾರ್ಗದ ಮುಖಾಂತರ ವ್ಯಾಪಾರವನ್ನ ಮಾಡ್ತಿರ್ಲಿಲ್ಲ, ಭೂಮಾರ್ಗದ ಮುಖಾಂತರ ವ್ಯಾಪಾರವನ್ನ ಮಾಡಲಾಗ್ತಿತ್ತು. ಏನಕ್ಕೆ ಅಂದ್ರೆ ನೀವೇನಾದ್ರೂ ವರ್ಲ್ಡ್ ಜಿಯೋಗ್ರಫಿಯನ್ನ ನೋಡಿದಾಗ ಅಥವಾ ವರ್ಲ್ಡ್ ಮ್ಯಾಪ್ ಅನ್ನ ನೋಡಿದಾಗ ಇದೇ ಯುರೋಪ್ ಯಾರೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ಏಷ್ಯನ್ ಕಾಂಟಿನೆಂಟ್ ಒಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಕಜಕಿಸ್ತಾನ್ ರೀಜನ್ ಆಗಿರಲಿ ಅಥವಾ ಟರ್ಕಿ ರೀಜನ್ ಆಗಿರಲಿ ಅಥವಾ ಜಾರ್ಜಿಯಾ ಆಗಿರಲಿ ಅಜರ್ಬೈಜಾನ್ ಆಗಿರಲಿ ಈ ಒಂದು ಪ್ರದೇಶಗಳು ಇವತ್ತಿಗೆ ಏಷ್ಯಾದಲ್ಲಿರುವಂಥದ್ದು. ಅಂಡ್ ಈ ದೇಶಗಳು ಯಾರೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ರೆ ಯುರೋಪ್ ಒಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಅವತ್ತಿಗೆ ಅದೇ ಯುರೋಪಿಯನ್ನರು ಏಷ್ಯಾಗೆ ಬರಬೇಕಾದ್ರೆ ಅವ್ರಿಗಿದ್ದಂಥ ಒಂದೇ ಒಂದು ಲ್ಯಾಂಡ್ ರೂಟ್ ಯಾವುದು ಅಂತ ಕೇಳಿದ್ರೆ ಅದನ್ನ ಕಾನ್ಸ್ಟಾಂಟಿನೋಪಲ್ ಅಂತ ಹೇಳ್ತೀವಿ. ಆ ಒಂದು ಕಾನ್ಸ್ಟಾಂಟಿನೋಪಲ್ ಹಿಂದೆ ಎಲ್ಲಿತ್ತು ಅಂತ ಕೇಳಿದ್ರೆ ಟರ್ಕಿಯಲ್ಲಿತ್ತು. ಆ ಕಾರಣಕ್ಕೆ ಕಾನ್ಸ್ಟಾಂಟಿನೋಪಲಿನ ಮುಖಾಂತರ ಯಾರೊಂದಿಗೆ ವ್ಯಾಪಾರ ಮಾಡ್ತಿದ್ರು ಅಂದ್ರೆ ಭಾರತದೊಂದಿಗೆ ವ್ಯಾಪಾರವನ್ನ ಮಾಡ್ತಿದ್ರು. ಆದ್ರೆ ಇದೇ ಸಂದರ್ಭದಲ್ಲಿ ಅರಬ್ಬರು ಅನ್ಕೊಳ್ತಾರೆ, ಏನಕ್ಕೆ ಅಂದ್ರೆ ಭಾರತದಲ್ಲಿದ್ದಂಥ ಮಸಾಲಾ ಪದಾರ್ಥಗಳನ್ನ ಭಾರತದಿಂದ ಅರೇಬಿಯನ್ ಸಮುದ್ರದ ಮುಖಾಂತರ ಇಲ್ಲಿ ತೆಗೆದುಕೊಂಡು ಹೋಗ್ಲಾಗ್ತಿತ್ತು ಅಂದ್ರೆ ಈ ಒಂದು ಕಾನ್ಸ್ಟಾಂಟಿನೋಪಲ್ ಬಳಿ ತೆಗೆದುಕೊಂಡು ಹೋಗ್ಲಾಗ್ತಿತ್ತು. ಅಲ್ಲಿಂದ ಯುರೋಪಿಯನ್ನರು ಆ ವಸ್ತುಗಳನ್ನ ಕೊಂಡ್ಕೊಳ್ತಾ ಇದ್ರು. ಅಂಡ್ ಈ ರೀತಿ ಟ್ರೇಡ್ ಮಾಡ್ಬೇಕಾದ್ರೆ ಟ್ರೇಡರ್ಸ್ ವ್ಯಾಪಾರಿಗಳಾಗಿ ಟರ್ಕರು ಅಥವಾ ಅರಬ್ಬರು ಬೆಳೀತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಯಾವಾಗ ಈ ಒಂದು ವ್ಯಾಪಾರ ಹೆಚ್ಚಾಗ್ತಾ ಹೋಗುತ್ತೆ ಆಗ ಇದೇ ಅರಬ್ ಜನರಿಗೆ ಅರ್ಥ ಆಗುತ್ತೆ, ಭಾರತ ಶ್ರೀಮಂತ ದೇಶ, ಭಾರತದಲ್ಲಿ ತುಂಬಾ ಸಂಪತ್ತಿದೆ, ಅದು ಭಾರತದಲ್ಲಿ ತುಂಬಾ ಸಂಪನ್ಮೂಲ ಇದೆ, ಇದೇ ವ್ಯಾಪಾರ ಮಾರ್ಗವನ್ನು ನಾವೇನಾದ್ರೂ ಕಂಟ್ರೋಲ್ ಮಾಡಿದ್ರೆ ಹೆಚ್ಚು ದುಡ್ಡನ್ನು ಮಾಡ್ಕೊಳ್ಬಹುದು ಅಂತೇಳಿ ಯಾವುದೇ ಕಾರಣಕ್ಕೂ ಕೂಡ ಬ್ರಿಟಿಷರು ಅಥವಾ ಯುರೋಪಿಯನ್ನರು ಭಾರತದೊಂದಿಗೆ ನೇರವಾಗಿ ವ್ಯಾಪಾರ ಮಾಡಬಾರ್ದು ಭೂಮಾರ್ಗದ ಮುಖಾಂತರ ಅಂತೇಳಿ 1453ರಲ್ಲಿ ಅವ್ರಿಗೆ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಆ ಕಾರಣಕ್ಕೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ತುಂಬಾ ಪ್ರಮುಖವಾದಂಥ ಘಟನೆ ಯಾವುದು ಅಂತ ಕೇಳಿದ್ರೆ 1453. ಅಂಡ್ ಇದೇ ಕಾರಣಕ್ಕೆ ಮುಂದೆ ಯುರೋಪಿಯನ್ನರು ಭಾರತದೊಂದಿಗೆ ವ್ಯಾಪಾರವನ್ನ ಮಾಡಲಿಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಕಾರಣಕ್ಕೆ 1498 ಅಲ್ಲಿ ಜಲಮಾರ್ಗವನ್ನು ಕಂಡುಹಿಡಿಯಲಾಯಿತು. ಇನ್ನು ಟರ್ಕಿಯ ವಿಚಾರಕ್ಕೆ ಬರೋದಾದ್ರೆ 8ನೇ ಶತಮಾನದಿಂದ 12-13ನೇ ಶತಮಾನದವರೆಗೂ ಕೂಡ ಭಾರತದೊಂದಿಗೆ ಅವರು ವ್ಯಾಪಾರವನ್ನ ಮಾಡ್ತಾ ಇದ್ರು. ಅಂಡ್ ದೊಡ್ಡ ಮಟ್ಟದಲ್ಲಿ ವ್ಯಾಪಾರಿಗಳಾಗಿ ಯಾರು ಬೆಳೆದು ನಿಂತಿರ್ತಾರೆ ಅಂತ ಕೇಳಿದ್ರೆ ಅರಬ್ಬರು. ಇದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಂಡ್ ಆ ಒಂದು ಜನಾಂಗದವ್ರನ್ನ ನಾವು ಇವತ್ತಿಗೂ ಕೂಡ ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ ನಮ್ಮ ಭಾರತದ ಅದರಲ್ಲೂ ಕೂಡ ದಕ್ಷಿಣ ಭಾಗದಲ್ಲಿರುವಂಥ ತಮಿಳುನಾಡಲ್ಲಿ ನಾವು ಕಾಣುವಂಥದ್ದು ಆ ಒಂದು ಜನಾಂಗವನ್ನ ರೌತರ್ ಕಮ್ಯುನಿಟಿ ಅಂತ ಹೇಳಲಾಗುತ್ತೆ. ಯಾರು ಈ ರೌತರ್ ಕಮ್ಯುನಿಟಿ ಅವರು? ನೀವು 12ನೇ ಮತ್ತು 13ನೇ ಶತಮಾನದಲ್ಲಿ
ಈ ಒಂದು ತಮಿಳಕಂ ಅಥವಾ ತಮಿಳ್ ರಾಜ್ಯ ಏನಿತ್ತು ಅಥವಾ ಆ ಒಂದು ಪ್ರಾಂತ್ಯ ಏನಿತ್ತು ಅದನ್ನ ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಚೋಳರು ಆಳ್ವಿಕೆಯನ್ನ ಮಾಡ್ತಿದ್ರು. ಅವತ್ತಿಗೆ ಚೋಳರು ವ್ಯಾಪಾರಿ ಚೋಳರ ಆಡಳಿತ ಇರುವಂತ ಸಂದರ್ಭದಲ್ಲಿ ಅವತ್ತಿಗೆ ಕುದುರೆ ವ್ಯಾಪಾರಿಗಳಾಗಿ ಒಂದಿಷ್ಟು ಜನ ಟರ್ಕಿಯ ಜನ ಎಲ್ಲಿಗೆ ಬಂದು ನೆಲೆಸ್ತಾರೆ ಅಂತ ಕೇಳಿದ್ರೆ ತಮಿಳುನಾಡಲ್ಲಿ, ಅಂದ್ರೆ ತಮಿಳಕಂ ಪ್ರದೇಶ ಅವತ್ತಿಗೆ ಏನಿತ್ತು ಅಲ್ಲಿ ಬಂದು ನೆಲೆಸ್ತಾರೆ. ಅಂಡ್ ಹೆಚ್ಚಿನ ದಿನಗಳ ಕಾಲ ಅವರು ಅಲ್ಲೇ ಇರ್ತಾರೆ. ಅಲ್ಲಿನ ಲೋಕಲ್ ಜನರ ಮದುವೆ ಆಗ್ಲಾಗುತ್ತೆ. ಅಂಡ್ ಇವತ್ತಿಗೂ ಕೂಡ ಅಷ್ಟೇ ಅಲ್ಲ, ಆ ಜನರಿಗೆ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವತ್ತಿನ ಚೋಳ ರಾಜ ಒಂದು ಕಾಲೋನಿಯನ್ನ ಗಿಫ್ಟ್ ಅನ್ನಾಗಿ ಕೊಡ್ತಾನೆ. ಆ ಕಾಲೋನಿ ಎಲ್ಲಿದೆ ಅಂತ ಕೇಳಿದ್ರೆ ಕೂತನಲ್ಲೂರು ಅನ್ನುವಂಥ ಪ್ರದೇಶದಲ್ಲಿರುವಂತಹ ಒಂದು ಕಾಲೋನಿಯನ್ನ ಯಾರಿಗೆ ಗಿಫ್ಟ್ ಅನ್ನಾಗಿ ಕೊಡ್ಲಾಯ್ತು ಅಂದ್ರೆ ಟರ್ಕಿ ಜನಾಂಗದವ್ರಿಗೆ ಅಥವಾ ಅಲ್ಲಿ ಟರ್ಕಿ ಕಾರಿಜನಿನ ಮುಸ್ಲಿಮರೇನಿದ್ರು ಅವ್ರಿಗೆ ಆ ಒಂದು ಕಾಲೋನಿಯನ್ನ ಬಿಟ್ಕೊಡ್ಲಾಯ್ತು. ಅದಾದ ನಂತರ ಆರ್ಸ್ ಟ್ರೇಡರ್ಸ್ ಆಗಿ ಕ್ಯಾವೆಲ್ರಿಯಲ್ಲಿ ವರ್ಕ್ ಮಾಡುವಂತ ಸೈನಿಕರಾಗಿ ಅದೇ ಜನಾಂಗ ಅಲ್ಲೇ ಉಳ್ಕೊಳ್ಳುತ್ತೆ. ಇವತ್ತಿಗೂ ಕೂಡ ಅಂತ ರೌತರ ಕಮ್ಯುನಿಟಿಯನ್ನ ನಾವೆಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ ತಮಿಳುನಾಡಲ್ಲಿ ಕಾಣುವಂಥದ್ದು. ಇನ್ನು ಮುಂದುವರಿದು ಭಾರತ ಮತ್ತು ಟರ್ಕಿ ನಡುವೆ ಯಾವ ರೀತಿ ಸಂಬಂಧ ಇತ್ತು ಅಂತ ಕೇಳಿದ್ರೆ, ಏನಕ್ಕೆ ಅಂದ್ರೆ 1498 ಅಲ್ಲಿ ಮೊದಲಿಗೆ ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರವನ್ನ ಮಾಡ್ಲಿಕ್ಕೆ ಬರ್ತಾರೆ. ಅದಾದ್ಮೇಲೆ ಈ ಅರೇಬಿಯನ್ ಸಮುದ್ರ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಪೋರ್ಚುಗೀಸರು. ಅಷ್ಟೇ ಅಲ್ಲ, ನೀವೆಲ್ಲ ಈ ಮೂವಿಗಳಲ್ಲಿ ನೋಡ್ಬೇಕಾದ್ರೆ ಪೈರಸಿ ಅಂತ ತುಂಬಾ ಮಾತಾಡ್ತಾ ಇರ್ತೀರಾ. ಇಲ್ಲಿ ಪೈರಸಿ ಅಂದ್ರೆ ಕದ್ದು ಮುಚ್ಚಿ ಮೂವಿಯನ್ನ ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು, ಅದನ್ನ ಬೇರೆ ಯಾವುದೋ ವೆಬ್ಸೈಟ್ ಅಲ್ಲಿ ಬಿಡುವಂಥದ್ದು. ಆದ್ರೆ ಪೈರಸ್ ಎನ್ನುವಂತ ಪದ ಬಂದಿದೆ ಎಲ್ಲಿ ಅಂತ ಕೇಳಿದ್ರೆ ಕಡಲ್ಗಳ್ಳತನದಿಂದ. ಅಂಡ್ ಈ ಒಂದು ಕಡಲ್ಗಳ್ಳತನಕ್ಕೆ ತುಂಬಾ ಫೇಮಸ್ ಯಾರು ಅಂತ ಕೇಳಿದ್ರೆ ಪೋರ್ಚುಗೀಸರು. ಅದೇ ಕಾರಣಕ್ಕೆ ಪೋರ್ಚುಗೀಸರನ್ನ ಕಂಡ್ರೆ ಯಾರಿಗೆ ಆಗ್ತಿರ್ಲಿಲ್ಲ ಅಂದ್ರೆ ಅರಬ್ಬರಿಗೆ ಆಗ್ತಿರ್ಲಿಲ್ಲ, ಒಟೋಮಾನ್ ಟರ್ಕರಿಗೆ ಆಗ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಒಟೋಮಾನ್ ಟರ್ಕರು ಪೋರ್ಚುಗೀಸರ ಮೇಲಿನ ಕೋಪಕ್ಕೆ ಯಾರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಅಲ್ಲಿನ ಒಂದಿಷ್ಟು ಜನ ಸೈನಿಕರನ್ನ ಕಳ್ಸಿಕೊಡ್ಲಾಯ್ತು ಅಂದ್ರೆ ಗುಜರಾತಿನ, ಬಿಜಾಪುರಿನ ಮತ್ತು ಅಹಮದ್ ನಗರದಲ್ಲಿ ಸುಲ್ತಾನರಿದ್ರು ಅವರ ಮೇಲೆ ದಂಡಯಾತ್ರೆಯನ್ನ ಯಾರು ಕೈಗೊಳ್ತಾರೆ ಅಂತ ಕೇಳಿದ್ರೆ ಒಟೋಮಾನ್ ಟರ್ಕರು ಕೈಗೊಳ್ತಾರೆ. ಅಷ್ಟೇ ಅಲ್ಲ, ನೀವೇನಾದ್ರು ಭಾರತದ ಇತಿಹಾಸವನ್ನು ನೋಡಿದಾಗ ಏನಕ್ಕೆ ಅಂದ್ರೆ ಭಾರತದ ಇತಿಹಾಸದಲ್ಲಿ ಅಂತ ಡೈನಾಸ್ಟಿಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹಿಸ್ಟ್ರಿ ಇದ್ರೂ ಕೂಡ ತುಂಬಾ ಕಡಿಮೆ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು. ಅದೇನೇ ಇರಲಿ, ಭಾರತ ಕಂಡಂತ ಸರ್ವಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಅಥವಾ ದಕ್ಷಿಣ ಭಾರತದಲ್ಲಿ ಇರುವಂತಹ ಒಂದು ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ವಿಜಯನಗರ ಎಂಪೈರ್ ಅಂತ ಹೇಳ್ತೀವಿ. ವಿಜಯನಗರ ಸಾಮ್ರಾಜ್ಯ. ಅಂತ ವಿಜಯನಗರ ಸಾಮ್ರಾಜ್ಯ ಯಾರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿತ್ತು ಅಂದ್ರೆ ಪೋರ್ಚುಗೀಸರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿತ್ತು. ಅದೇ ಕಾರಣಕ್ಕೆ ಮುಂದೆ 1565 ಅವತ್ತಿಗೇನು ಬ್ಯಾಟಲ್ ಆಫ್ ರಕ್ಕಸ್ತಂಗಡಿ ಕದನ ನಡೆಯುತ್ತೆ. ಆ ಒಂದು ಕದನದಲ್ಲಿ ಅವತ್ತಿಗೇನು ಮುಸ್ಲಿಂ ಸುಲ್ತಾನರೆಲ್ಲರೂ ಸೇರ್ಕೊಂಡು ಅವತ್ತಿಗೆ ವಿಜಯನಗರ ಎಂಪೈರ್ನ ಸೋಲಿಸ್ಲಾಯ್ತಲ್ಲ, ಆಗ ಆ ಫಿರಂಗಿಗಳನ್ನ ಏನ್ ಬಳಸ್ತಾರಲ್ಲ ಆ ಫಿರಂಗಿಗಳು ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ರೆ ಇದೇ ಟರ್ಕಿಯಿಂದ ಬಂದಿದ್ದು. ಅಷ್ಟೇ ಅಲ್ಲ, ಇನ್ನು ಮುಂದುವರಿದು 1526 ಮೊದಲ ಪಾಣಿಪತ್ ಕದನ ನಡೆಯುತ್ತೆ. ಅಂಡ್ ಆ ಒಂದು ಮೊದಲ ಪಾಣಿಪತ್ ಕದನದಲ್ಲಿ ಬಾಬರ್ ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಯಾವಾಗ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೆ, ಆಗ ಅದು ಯಾರಿಗೆ ಥ್ರೆಟ್ ಅಂತ ಅನಿಸುತ್ತೆ ಅಂತ ಕೇಳಿದ್ರೆ ಒಟೋಮಾನ್ ಟರ್ಕರಿಗೆ. ಏನಕ್ಕೆ ಅಂದ್ರೆ ಒಟೋಮಾನ್ ಟರ್ಕ್ ಅವತ್ತಿಗೆ ಮುಸ್ಲಿಂ ಸಾಮ್ರಾಜ್ಯದ ಅತಿ ದೊಡ್ಡ ಶಕ್ತಿಯಾಗಿತ್ತು. ಆದ್ರೆ ಇನ್ನೊಂದು ಅತಿ ದೊಡ್ಡ ಶಕ್ತಿಯಾಗಿ ಮೊಘಲ್ ಎಂಪೈರ್ ಬೆಳೀತಿದೆ ಅನ್ನೋ ಕಾರಣಕ್ಕೆ ಯಾರ ವಿರೋಧಿಯಾಗಿದ್ರು ಅಂದ್ರೆ ಮೊಘಲರ ವಿರೋಧಿಯಾಗಿದ್ರು. ಅಂತ ಸಂದರ್ಭದಲ್ಲಿ ಟರ್ಕಿ ಯಾರೊಂದಿಗೆ ಮಾಡುವಂತ ವ್ಯಾಪಾರ ಕಡಿಮೆ ಆಗುತ್ತೆ ಅಂದ್ರೆ ಭಾರತದೊಂದಿಗೆ ಮಾಡುವಂತ ವ್ಯಾಪಾರ ಕಡಿಮೆ ಆಗುತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನಿನ ಆಳ್ವಿಕೆ ಅಥವಾ ಆಡಳಿತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಟಿಪ್ಪು ಸುಲ್ತಾನ್ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾನೆ, ಒಂದು ಲೆಟರ್ನ ಬರೀತಾನೆ. ಯಾರಿಗೆ ಲೆಟರ್ನ ಬರೆಯಲಾಯಿತು ಅಂದ್ರೆ ಅವತ್ತಿನ ಆ ಒಂದು ಒಟೋಮಾನ್ ಟರ್ಕರಲ್ಲಿ ಏನು ರಾಜನಿದ್ನಲ್ಲ ಆ ಸುಲ್ತಾನಿಗೆ, ಆ ಖಲೀಫಾನಿಗೆ ಒಂದು ಲೆಟರ್ನ ಬರೀತಾರೆ. ಆ ಲೆಟರ್ ಏನಂತ ಹೇಳಲಾಯ್ತು ಅಂದ್ರೆ ಭಾರತದಲ್ಲಿ ಈ ಬ್ರಿಟಿಷರು, ಇಂಗ್ಲಿಷ್ ಮೆನ್ ಏನಿದ್ದಾರೆ ಇವರೆಲ್ಲರೂ ಕೂಡ ಭಾರತವನ್ನ ಕಬ್ಜಾ ಮಾಡ್ತಿದ್ದಾರೆ, ಭಾರತವನ್ನ ವಶಪಡಿಸ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಇಸ್ಲಾಂ ಧರ್ಮವನ್ನ ನಾಶ ಆಗುವಂತೆ ಮಾಡ್ತಿದ್ದಾರೆ. ಇವರೆಲ್ಲರೂ ಕೂಡ ಏನಂತ ಹೇಳಲಾಗುತ್ತೆ, ಅದರಲ್ಲಿ ಏನಂತ ಪದವನ್ನು ಬಳಸಲಾಗುತ್ತೆ ಅಂದ್ರೆ ಎನಿಮೀಸ್ ಆಫ್ ದ ಫೇತ್, ಅಂದ್ರೆ ನಮ್ಮ ಇಸ್ಲಾಂ ಧರ್ಮದ ವಿರೋಧಿ ಬ್ರಿಟಿಷರು ಅಂತೇಳಿ ಯಾರಿಗೆ ಪತ್ರವನ್ನು ಬರೆಯಲಾಗುತ್ತೆ ಅಂದ್ರೆ ಒಟೋಮಾನ್ ಟರ್ಕಿನ ಸುಲ್ತಾನರಿಗೆ ಪತ್ರವನ್ನು ಬರೆಯಲಾಗುತ್ತೆ. ಅಷ್ಟೇ ಅಲ್ಲ, ಯುರೋಪಿಯನ್ನರ ಮೇಲೆ ಒಂದು ದಂಡಯಾತ್ರೆಯನ್ನ ಮಾಡಿ ಅಂತೇಳಿ ಟಿಪ್ಪು ಸುಲ್ತಾನ್ ಕೇಳ್ಕೊಳ್ತಾನೆ. ಇನ್ನು ಕೊನೆಯದಾಗಿ 1984 ಇದೇ ಟಿಪ್ಪು ಸುಲ್ತಾನ್ ಕಾನ್ಸ್ಟಾಂಟಿನೋಪಲ್ಗೆ ಅಂದ್ರೆ ಅವತ್ತಿನ ಒಟೋಮಾನ್ ಟರ್ಕರ ರಾಜಧಾನಿ ಏನಿತ್ತು ಅಲ್ಲಿಗೆ ಒಬ್ಬ ಅಂಬಾಸಡರ್ ಅನ್ನು ಕೂಡ ಕಳ್ಸಿಕೊಳ್ಳಾಯ್ತು. ಇದೆಲ್ಲವೂ ಕೂಡ ಭಾರತ ಸ್ವತಂತ್ರ ಸಂಗ್ರಾಮ ಇತ್ತಲ್ಲ ಅದಕ್ಕಿಂತ ಹಿಂದೆ ನಡೆದಂತ ಘಟನೆಗಳು. ಆದ್ರೆ ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ನೋಡಿದಾಗ ಅಲ್ಲೂ ಕೂಡ ಒಂದು ಪ್ರಮುಖ ಘಟನೆ ನಡೆಯುತ್ತೆ. ನೀವೆಲ್ಲರೂ ಕೂಡ ಇತಿಹಾಸದಲ್ಲಿ ಓದಿರ್ತೀರಾ. ಅದು ಯಾವುದು ಅಂತ ಕೇಳಿದ್ರೆ ಖಿಲಾಫತ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಏನಿದು ಖಿಲಾಫತ್ ಮೂವ್ಮೆಂಟ್? ತುಂಬಾ ಜನ ಅನ್ಕೊಂಡಿರ್ತೀರಾ ಈ ಖಿಲಾಫತ್ ಚಳುವಳಿ ಏನಿದೆ ಇದು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಒಂದು ಅಂತ ಅನ್ಕೊಂಡಿರ್ತೀರಾ. ಅಲ್ಲಿಗೆ ಭಾರತದ ಸ್ವತಂತ್ರಕ್ಕೋಸ್ಕರ ಮಾಡಿದಂಥ ಚಳುವಳಿ ಅಂತ ಅನ್ಕೊಂಡಿರ್ತೀರಾ. ಡೆಫಿನೆಟ್ಲಿ ಅಲ್ಲ. ಏನಿದು ಖಿಲಾಫತ್ ಇಶ್ಯೂ? ನೀವೇನಾದ್ರೂ ಇತಿಹಾಸವನ್ನ ಓದಿದಾಗ ಒಂದಿಷ್ಟು ಮಾಹಿತಿ ನಿಮಗೆ ತಿಳಿದು ಬರುತ್ತೆ. ಆ ಮಾಹಿತಿ ಏನು ಅಂತ ಕೇಳಿದ್ರೆ, ಯಾರು ಒಟೋಮಾನ್ ಟರ್ಕರ್ ಸುಲ್ತಾನ, ಆ ಒಟೋಮಾನ್ ಸಾಮ್ರಾಜ್ಯದ ಸುಲ್ತಾನ ಆಗಿರ್ತಾನೆ ಆ ವ್ಯಕ್ತಿಯನ್ನ ಖಲೀಫಾ ಅಂತ ಹೇಳಲಾಗುತ್ತೆ. ಯಾರು ಈ ಖಲೀಫಾ?
ಪ್ರೊಫೆಟ್ ಪೈಗಂಬರ್ ಅಥವಾ ಪ್ರೊಫೆಟ್ ಮೊಹಮ್ಮದ್ ಏನಿದ್ದಾರೆ, ಆ ಪ್ರೊಫೆಟ್ ಪ್ರವಾದಿ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ, ಸಕ್ಸಸರ್ಗಳನ್ನ ಖಲೀಫಾ ಅಂತ ಹೇಳಲಾಗುತ್ತೆ. ಅಂಡ್ ಜಗತ್ತಿನ ಎಲ್ಲ ಮುಸ್ಲಿಮರು ಕೂಡ ಒಟೋಮಾನಿನ ಸುಲ್ತಾನನನ್ನ ಖಲೀಫಾ ಅಂತ ಟ್ರೀಟ್ ಮಾಡಲಾಗ್ತಿತ್ತು. ಅದೇ ಕಾರಣಕ್ಕೆ 1914 to 1918 ನೀವೆಲ್ಲರೂ ಕೂಡ ವರ್ಲ್ಡ್ ಹಿಸ್ಟ್ರಿಯಲ್ಲಿ 1914ರಿಂದ 1918 ಅಂತ ಕೇಳಿದಾಗ ನಿಮ್ಮೆಲ್ಲರಿಗೂ ನೆನಪಾಗುವಂಥದ್ದು ಏನು ಅಂತ ಕೇಳಿದ್ರೆ ವರ್ಲ್ಡ್ ವಾರ್ ಫಸ್ಟ್, ಅಂದರೆ ಫಸ್ಟ್ ವರ್ಲ್ಡ್ ವಾರ್. ಅಲ್ಲಿಗೆ ಮೊದಲ ಜಾಗತಿಕ ಅಥವಾ ಮೊದಲ ವಿಶ್ವಯುದ್ಧ ನಡೆಯುತ್ತೆ. ನೀವೇನಾದರೂ ಮೊದಲ ವಿಶ್ವಯುದ್ಧವನ್ನು ನೋಡಿದಾಗ ಆ ಮೊದಲ ವಿಶ್ವಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ನಿಂತವ್ರು ಯಾರು ಅಂತ ಕೇಳಿದ್ರೆ ಆಸ್ಟ್ರಿಯಾ, ವಿಯೆನ್ನಾ ಅಥವಾ ಜರ್ಮನಿ, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಟರ್ಕಿ. ಅಲ್ಲಿಗೆ 1914 to 1918 ಮೊದಲ ವಿಶ್ವಯುದ್ಧ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಅವತ್ತಿಗೆ ಟರ್ಕಿಯ ರಾಜ ಯಾರ ವಿರುದ್ಧ ನಿಲ್ತಾನೆ, ಅಥವಾ ಒಟೋಮಾನ್ ಸಾಮ್ರಾಜ್ಯದ ರಾಜ ಸುಲ್ತಾನ ಯಾರ ವಿರುದ್ಧ ಯುದ್ಧವನ್ನು ಮಾಡಬೇಕಾಯ್ತು ಅಂದರೆ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಮುಸ್ಲಿಮರು ಯಾರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅಂದರೆ ಇಲ್ಲಿನ ಲೋಕಲ್ ಬ್ರಿಟಿಷ್ ಗೌರ್ಮೆಂಟ್ ಒಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಏನಂತ ಕೇಳ್ಕೊಳ್ಳಾಗುತ್ತೆ ಅಂದರೆ ಯುದ್ಧ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಒಟೋಮಾನ್ ಸಾಮ್ರಾಜ್ಯಕ್ಕೆ ಸೇರಿದಂಥ ಏನು ಮುಸ್ಲಿಮರ ಪವಿತ್ರ ಕ್ಷೇತ್ರಗಳಿದೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾಶಪಡಿಸಬೇಡಿ ಅಂಡ್ ಅಧಿಕಾರದಿಂದ ಖಲೀಫನನ್ನು ಇಳಿಸಬೇಡಿ ಅಂತೇಳಿ ಭಾರತದಲ್ಲಿದ್ದಂಥ ಮುಸ್ಲಿಮರು ಯಾರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅಂದರೆ ಭಾರತದಲ್ಲಿನ ಬ್ರಿಟಿಷ್ ಎಂಪೈರ್ನೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ಳಲಾಗುತ್ತೆ. ಆದರೆ ಕೊಟ್ಟಂಥ ಭಾಷೆಯನ್ನು ಯಾವಾಗಲೂ ತಪ್ಪುವಂಥ ದೇಶ ಯಾವುದು ಅಂತ ಕೇಳಿದ್ರೆ ಬ್ರಿಟನ್. ಅದೇ ಕಾರಣಕ್ಕೆ 1918ನಲ್ಲಿ ಯಾವಾಗ ಮೊದಲ ವಿಶ್ವಯುದ್ಧ ಎಂಡ್ ಆಗುತ್ತೆ ಆಗ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಆಗ ಒಟೋಮಾನ್ ಸಾಮ್ರಾಜ್ಯದ ಖಲೀಫನನ್ನು ಪದಚ್ಯುತಿಗೊಳಿಸಲಾಗುತ್ತೆ, ಅಧಿಕಾರದಿಂದ ಕೆಳಗಿಳಿಸಲಾಗುತ್ತೆ. ಒಟೋಮಾನ್ ಎಂಪೈರ್ ಸಾಮ್ರಾಜ್ಯವನ್ನ ಅದಕ್ಕೆ ಡಿವೈಡ್ ಮಾಡಲಾಗುತ್ತೆ, ಹಂಚಲಾಗುತ್ತೆ. ಇದೇ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಮುಸ್ಲಿಮರಲ್ಲಿ ಒಂದು ಆಕ್ರೋಶ ಉಂಟಾಗುತ್ತೆ. ಅದೇ ಕಾರಣಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಆಲಿ ಬ್ರದರ್ಸ್ ಅಂತ ಹೇಳ್ತೀವಿ, ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ, ಆ ಇಬ್ಬರು ಕೂಡ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ, ಖಿಲಾಫತ್ ಮೂವ್ಮೆಂಟ್, ಖಿಲಾಫತ್ ಚಳುವಳಿ. ನೀವೇನಾದರೂ ಈ ಖಿಲಾಫತ್ ಚಳುವಳಿಯ ಪ್ರಮುಖ ಉದ್ದೇಶವನ್ನು ನೋಡಿದರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಿ ಅನ್ನೋದು ಏನೂ ಉದ್ದೇಶ ಆಗಿರಲಿಲ್ಲ. ಅವತ್ತಿನ ಖಿಲಾಫತ್ ಮೂವ್ಮೆಂಟಿನ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ಏನು ಟರ್ಕಿಯಲ್ಲಿ ಅವರಿಗೆ ಖಲೀಫನನ್ನು ಅಧಿಕಾರದಿಂದ ಕೆಳಗಿಳಿಸಲಾಗಿತ್ತು, ಪದಚ್ಯುತಿಗೊಳಿಸಲಾಗಿತ್ತು, ಅದೇ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ರೀಇನ್ಸ್ಟೇಟ್ ಮಾಡುವಂತೆ ಯಾವ ಚಳುವಳಿಯನ್ನು ಭಾರತದಲ್ಲಿ ಕೈಗೊಳ್ಳಲಾಯಿತು ಅಂತ ಕೇಳಿದ್ರೆ ಖಿಲಾಫತ್ ಚಳುವಳಿಯನ್ನು 1919ರಿಂದ 1922 ಈ ಒಂದು ಸಂದರ್ಭದಲ್ಲಿ ಕೈಗೊಳ್ಳಲಾಯಿತು. ಇದೇನೇ ಇರಲಿ, ಮುಂದೆ 1920ರ ದಶಕದಲ್ಲಿ ಟರ್ಕಿಯನ್ನು ಒಂದು ರಿಪಬ್ಲಿಕ್ ದೇಶ, ಒಂದು ಸ್ವತಂತ್ರ ದೇಶ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಅದಕ್ಕೆ ಭಾರತವು ಕೂಡ ಬೆಂಬಲವನ್ನು ಕೊಡುತ್ತೆ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ 1947ರಲ್ಲಿ ಭಾರತ ಇದೇ ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆಯುತ್ತೆ. 1948ರಲ್ಲಿ ಅದೇ ಟರ್ಕಿ ಭಾರತ ಒಂದು ದೇಶ ಅಂತೇಳಿ ಮಾನ್ಯತೆಯನ್ನು ಕೂಡ ಕೊಡುತ್ತೆ. ಇದೇ ಸಂದರ್ಭದಲ್ಲಿ ಇವೆರಡು ದೇಶಗಳ ನಡುವೆ ವ್ಯಾಪಾರ ಹೆಚ್ಚಾಗ್ತಾ ಇತ್ತು. ಆದರೆ ಆಗಾಗ ಪಾಕಿಸ್ತಾನದ ವಿಚಾರಕ್ಕೆ ಅಥವಾ ಮುಸ್ಲಿಮರ ವಿಚಾರಕ್ಕೆ ಟರ್ಕಿ ಯಾರನ್ನ ತೆಗಳ್ತಾ ಇತ್ತು ಅಥವಾ ಯಾರನ್ನ ಕುಟುಕ್ತಾ ಇತ್ತು ಅಂತ ಕೇಳಿದ್ರೆ ಭಾರತವನ್ನ. ಅಷ್ಟೆಲ್ಲ ಇದ್ರೂ ಕೂಡ ಕಳೆದ ಒಂದು ವರ್ಷದಲ್ಲಿ ಭಾರತ ಮತ್ತು ಟರ್ಕಿ ನಡುವೆ ಎಷ್ಟು ದೊಡ್ಡ ಮಟ್ಟಿನ ವ್ಯಾಪಾರವೇ ನಡೆದಿರುವಂಥದ್ದು. ಏನಕ್ಕೆ ಅಂದರೂ ಒಂದು $5 to $6 billion USD ಅಷ್ಟು ಯಾರೊಂದಿಗೆ ಒಪ್ಪಂದ ನಡೀತಾ ಇತ್ತು ಅಂತ ಕೇಳಿದ್ರೆ ಟರ್ಕಿಯೊಂದಿಗೆ. ಆದರೆ ರೀಸೆಂಟಾಗಿ ನೀವು ನೋಡಿರ್ತೀರಾ 2023ಯಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಕಂಪನ ಆಗುತ್ತೆ. ನೀವೇನಾದರೂ ರಿಕ್ಟರ್ ಸ್ಕೇಲನ್ನು ನೋಡಿದಾಗ 7.8 to 7.9 ಮ್ಯಾಗ್ನಿಟ್ಯೂಡಲ್ಲಿ ಅವರಿಗೆ ಟರ್ಕಿ ಮತ್ತು ಸಿರಿಯಾದಲ್ಲಿ ಭೂಕಂಪನ ಆಯಿತು. ಆಗ ಆ ಟರ್ಕಿಗೆ ಸಹಾಯ ಮಾಡಲಿಕ್ಕೆ ಪಾಕಿಸ್ತಾನ ಹೋಗಲಿಲ್ಲ. ಯಾವ ದೇಶ ಹೋಯಿತು ಅಂತ ಕೇಳಿದ್ರೆ ಭಾರತ. ಆ ಒಂದು ಕಾರ್ಯಾಚರಣೆಗೆ ಹೆಸರು ಕೊಟ್ಟಿದ್ದೇನೆ ಅಂತ ಕೇಳಿದ್ರೆ ಆಪರೇಷನ್ ದೋಸ್ತ್. ಅಲ್ಲಿಗೆ ಇಂಥ ಸಾಫ್ಟ್ ಪವರ್ನ ಬಳಸ್ಕೊಂಡು ಯಾವಾಗಲೂ ಕೂಡ ಜಗತ್ತನ್ನು ಗೆಲ್ಲಲಿಕ್ಕೆ ಭಾರತ ಪ್ರಯತ್ನವನ್ನು ಪಡುತ್ತೆ ನಿಜ. ಆದರೆ ಅದು ಟರ್ಕಿಗೆ ಅರ್ಥ ಆಗಲಿಲ್ಲ. ಏನಕ್ಕೆ ಅಂದರೆ ಅವರಿಗೆ ಕೃತಜ್ಞತೆ ಅನ್ನೋದೇ ಇಲ್ಲ, ಅವರು ಕೃತಜ್ಞತೆ ಹೀನರು. ಆ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವಾಗಲೂ ಕೂಡ ಯಾರನ್ನ ತೆಗಳ್ತಾರೆ ಅಂತ ಕೇಳಿದ್ರೆ ಭಾರತವನ್ನ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ರೀಸೆಂಟ್ ಆಗಿ, ಅಂದರೆ ಕಳೆದ ಬಾರಿ 2019ನಲ್ಲಿ ಇದೇ ನರೇಂದ್ರ ಮೋದಿ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಕೊಡಲಾಗಿದ್ದಂಥ, ಜಮ್ಮು ಕಾಶ್ಮೀರಕ್ಕೆ ಶಾಪ ಹಿಡಿದಿರುತ್ತೆ. ಆ ಕಾರಣಕ್ಕೆ ಆರ್ಟಿಕಲ್ 370 ಅನ್ನುವಂಥ ಶಾಪ, ಆ ಒಂದು ಶಾಪದಿಂದ ವಿಮೋಚನೆ ಮಾಡಬೇಕು ಅಂತೇಳಿ ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಡಿವೈಡ್ ಮಾಡಲಾಯಿತು. ಆ ಒಂದು 370 ವಿಧಿ ಕೆಳಗಡೆ ಏನು ವಿಶೇಷ ಸ್ಥಾನಮಾನವನ್ನು ಕೊಡಲಾಯಿತು, ಆ ಒಂದು ವಿಶೇಷ ಸ್ಥಾನಮಾನವನ್ನು ಕೂಡ ಕಿತ್ಕೊಳ್ಳಲಾಗುತ್ತೆ. ಇದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಏನು ಯುನೈಟೆಡ್ ನೇಷನ್ಸ್ ಅಲ್ಲಿ ಏನು ಜನರಲ್ ಅಸೆಂಬ್ಲಿ ಇರುತ್ತೆ, ಮೀಟಿಂಗ್ ಇರುತ್ತೆ, ಆ ಸಂದರ್ಭದಲ್ಲಿ ಓಪನ್ ಆಗಿ ಭಾರತವನ್ನ ಯಾರು ಬ್ಲೇಮ್ ಮಾಡ್ತಾರೆ ಅಂತ ಕೇಳಿದ್ರೆ ಇದೇ ಟರ್ಕಿ ಬ್ಲೇಮ್ ಮಾಡುವಂಥದ್ದು. ಅದೇನೇ ಇರಲಿ, ಇಷ್ಟೆಲ್ಲ ಆದರೂ ಕೂಡ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು.
ಆದರೆ ಪೆಹಲ್ಗಾಮ್ ದಾಳಿ ಆದ ನಂತರ ಯಾವಾಗ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತೀನಿ ಅಂತೇಳಿ ಟರ್ಕಿ ಹೇಳುತ್ತೆ, ಆಗ ದೊಡ್ಡ ಮಟ್ಟದಲ್ಲಿ ಭಾರತೀಯರಲ್ಲಿ ಒಂದು ಆಕ್ರೋಶ ಉಂಟಾಗುತ್ತೆ. ಭಾರತೀಯರು ಒಬ್ಬ ಇಂಡಿವಿಜುವಲ್ ಆಗಿರಲಿ ಅಥವಾ ಭಾರತದ ಒಂದು ಸಂಸ್ಥೆ ಆಗಿರಲಿ ಅಥವಾ ವ್ಯಾಪಾರಿಗಳಾಗಿರಲಿ ಯಾರನ್ನ ಬಾಯ್ಕಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಟರ್ಕಿಯ ಜನರನ್ನ ಅಥವಾ ಟರ್ಕಿ ಪ್ರಾಡಕ್ಟನ್ನು ಬಾಯ್ಕಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಕಾರಣಕ್ಕೆ ನೀವೇನಾದರೂ ರಿಪೋರ್ಟನ್ನು ನೋಡಿದಾಗ ಕಳೆದ ಒಂದು 8-10 ದಿನಗಳಿಂದಲೂ ಕೂಡ, ಕಳೆದ ಒಂದು ವಾರದಿಂದಲೂ ಕೂಡ ಬಾಯ್ಕಾಟ್ ಟರ್ಕಿ ಅನ್ನುವಂಥ ಕ್ಯಾಂಪೈನನ್ನು ದೊಡ್ಡ ಮಟ್ಟದಲ್ಲಿ ನಾವು ಇವತ್ತಿಗೆ ಆನ್ಲೈನಲ್ಲಿ ಭಾರತದಲ್ಲಿ ಕಾಣ್ತಿರುವಂಥದ್ದು. ಅದಕ್ಕೆ ನಾವೇನಾದರೂ ಪ್ರೂಫನ್ನು ಕೊಡಬೇಕು ಅಂತ ನೋಡೋದಾದರೆ ಅಥವಾ ಪ್ರೂಫ್ ನೋಡೋದಾದರೆ ಮೇಕ್ ಮೈ ಟ್ರಿಪ್ ಅನ್ನುವಂಥ ಒಂದು ಸಂಸ್ಥೆ ಇದೆ, ಒಂದು ಆ್ಯಪ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈ ಟಿಕೆಟನ್ನು ಬುಕ್ ಮಾಡಲಿಕ್ಕೆ ಆನ್ಲೈನ್ ಆ್ಯಪ್ ಅದು. ಈ ಮೇಕ್ ಮೈ ಟ್ರಿಪ್ ಆ ಒಂದು ಕಂಪನಿಯ ಸ್ಪೋಕ್ಸ್ ಪರ್ಸನ್ ಒಂದು ಮಾತನ್ನು ಹೇಳ್ತಾರೆ, ಯಾವಾಗ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸುತ್ತೆ ಅದಾದ ನಂತರ ಕಳೆದ ಒಂದು ವಾರದಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಹೋಗುವಂಥ ಜನರ ಸಂಖ್ಯೆ ಅಂದರೆ ಭಾರತೀಯ ಪ್ರವಾಸಿಗರ ಸಂಖ್ಯೆ 60% ಕಡಿಮೆ ಆಗಿದೆ. ಅಷ್ಟೇ ಅಲ್ಲ, ಈ ಟಿಕೆಟನ್ನು ಕ್ಯಾನ್ಸಲ್ ಮಾಡುವಂಥ ಪರ್ಸೆಂಟೇಜನ್ನು ನೋಡಿದಾಗ ಮೋರ್ ದೆನ್ 250% ಇವತ್ತಿಗೆ ಏನಾಗ್ತಿದೆ ಅಂದರೆ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಅಷ್ಟೇ ಅಲ್ಲ, ಇನ್ನು ಟರ್ಕಿಯಿಂದ ಹಲವಾರು ಪದಾರ್ಥಗಳನ್ನು ಆಮದು ಮಾಡ್ಕೊಳ್ಳಾಗ್ತಿತ್ತು, ಅಂದರೆ ಭಾರತ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಈಗ ಆ ಎಲ್ಲ ವಸ್ತುಗಳ ಮೇಲೆ ಕೂಡ ಬಾಯ್ಕಾಟನ್ನು, ಅಂದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಆಮದು ಮಾಡ್ಕೊಳ್ಬಾರ್ದು ಅಂತೇಳಿ ಇವತ್ತಿಗೆ ಬಾಯ್ಕಾಟ್ ಮಾಡ್ತಿರುವಂಥದ್ದು. ಟರ್ಕಿಯ ಚಾಕ್ಲೇಟ್ಸ್ ಆಗಿರಲಿ, ವೇಫರ್ಸ್ ಆಗಿರಲಿ, ಜಾಮ್ ಆಗಿರಲಿ, ಸಿರಪ್ ಆಗಿರಲಿ, ಟೀ, ಕಾಫಿ, ಕುಕೀಸ್, ಲೇಯರ್ಡ್ ಕೇಕ್ಸ್, ಪ್ಯಾಕೇಜ್ಡ್ ಸ್ವೀಟ್ಸ್, ಬಾಡಿ ವಾಷಸ್, ವೆಟ್ ವೈಪ್ಸ್, ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್. ಅಷ್ಟೇ ಅಲ್ಲ, ಇವತ್ತಿಗೆ ಮಿಂತ್ರಾ ಯಾರ ಓನರ್ಶಿಪ್ಪಲ್ಲಿದೆ ಅಂದರೆ ಫ್ಲಿಪ್ಕಾರ್ಟಲ್ಲಿ, ಎಜಿಯೋ ಯಾರ ಓನರ್ಶಿಪ್ಪಲ್ಲಿದೆ ಅಂತ ಕೇಳಿದ್ರೆ ರಿಲಯನ್ಸಲ್ಲಿ. ಅಲ್ಲಿಗೆ ಎಜಿಯೋ ಮತ್ತು ಮಿಂತ್ರಾ ಇವೆರಡರಲ್ಲೂ ಕೂಡ ಇಲ್ಲಿವರೆಗೂ ಈ ಟರ್ಕಿಯ ಕೆಲವೊಂದು ಬ್ರ್ಯಾಂಡ್ಗಳ ಬಟ್ಟೆಯನ್ನು ಮಾರಾಟ ಮಾಡಲಾಗ್ತಿತ್ತು. ಆದರೆ ಇವತ್ತಿಗೆ ಆ ಟರ್ಕಿಯ ಬ್ರ್ಯಾಂಡ್ಗಳ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋದಿಲ್ಲ ಅಂತೇಳಿ ಈ ಬಾಯ್ಕಾಟ್ ಟರ್ಕಿ ಆ ಒಂದು ಕ್ಯಾಂಪೈನಿನ ಕೆಳಗಡೆ ಇವತ್ತಿಗೆ ಅವೆರಡು ಕೂಡ ಯಾವ ಸೇಲು ನಿಲ್ಲಿಸಲಾಯಿತು ಅಂತ ಕೇಳಿದ್ರೆ ಟರ್ಕಿಯ ಬ್ರ್ಯಾಂಡಿನ ಬಟ್ಟೆಗಳ ಸೇಲನ್ನು ಇವತ್ತಿಗೆ ನಿಲ್ಲಿಸಲಾಗಿದೆ. ಇನ್ನು ಭಾರತದ ಟಾಪ್ ಯೂನಿವರ್ಸಿಟಿಗಳು ಕೂಡ ಅಲ್ಲಿನ ಟರ್ಕಿಯ ಯೂನಿವರ್ಸಿಟಿಯೊಂದಿಗೆ ಕೆಲವೊಂದು ಟೈಪ್ಗಳನ್ನು ಮಾಡ್ಕೊಳ್ಳಲಾಗಿತ್ತು. ಇವತ್ತಿಗೆ ಅದನ್ನು ಕೂಡ ಯಾರು ವಾಪಸ್ ತೆಗೆದುಕೊಳ್ತಿದ್ದು ಅಂತ ಕೇಳಿದ್ರೆ ಭಾರತದ ಯೂನಿವರ್ಸಿಟಿಗಳು ಕೂಡ ವಾಪಸ್ ತೆಗೆದುಕೊಳ್ತಿರುವಂಥದ್ದು. ನೀವೇನಾದರೂ ಈ ಬಾಯ್ಕಾಟ್ ಟರ್ಕಿ ಅನ್ನುವಂಥ ಕ್ಯಾಂಪೈನ್ ನೋಡಿದಾಗ ಇದೇ ಮೊದಲಲ್ಲ. ರೀಸೆಂಟಾಗಿ ಇದೇ ರೀತಿ ಮತ್ತೊಂದು ದೇಶವನ್ನು ಕೂಡ ಅವತ್ತಿಗೆ ಬ್ಯಾನ್ ಮಾಡಲಾಯಿತು ಅಥವಾ ಬಾಯ್ಕಾಟ್ ಮಾಡಲಿಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಆನ್ಲೈನಲ್ಲಿ ಒಂದು ಆಕ್ರೋಶ ಹೊರ ಹಾಕಲಾಯಿತು. ಅದು ಯಾವುದು ಅಂತ ಕೇಳಿದ್ರೆ ಮಾಲ್ಡೀವ್ಸ್. ಏನಕ್ಕೆ ಸ್ವಲ್ಪ ತಿಂಗಳುಗಳ ಹಿಂದೆ ಮಾಲ್ಡೀವ್ಸಿನ 3 ಜನ ಜೂನಿಯರ್ ಮಿನಿಸ್ಟರ್ಗಳು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ನರೇಂದ್ರ ಮೋದಿಯ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆ ಕಾರಣಕ್ಕೆ ಭಾರತೀಯರು ಏನಕ್ಕೆ ಅಂದರೆ ನೀವು ಮಾಲ್ಡೀವ್ಸ್ ಅಂತ ತಗೊಂಡಾಗ ಅಲ್ಲಿರೋದೇ ತುಂಬ ಕಡಿಮೆ ಜನ, ಒಂದು 5 ಲಕ್ಷದಿಂದ 6 ಲಕ್ಷ ಜನರನ್ನ ಕಾಣ್ತೀರಾ. ತುಂಬ ಚಿಕ್ಕ ದೇಶ. ನೀವೇನಾದರೂ ಇವತ್ತಿಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದೀವಿ, ಗ್ಲೋಬಲ್ ವಾರ್ಮಿಂಗ್ ಏನಾದರೂ ಇವತ್ತಿಗೆ ಹೆಚ್ಚಾಗಿ ಅಂದರೆ ಟೆಂಪರೇಚರ್ ಏನಾದರೂ ಹೆಚ್ಚಾಗಿ ವಾಟರ್ ಲೆವೆಲ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಜಗತ್ತಿನಲ್ಲಿ ಮುಳುಗುವಂಥ ದೇಶದಲ್ಲಿ ಮೊದಲ ಸಾಲಲ್ಲಿ ನಿಲ್ಲುವಂಥದ್ದು ಯಾವುದು ಅಂತ ಕೇಳಿದ್ರೆ ಇದೇ ಮಾಲ್ಡೀವ್ಸ್ ದೇಶ. ಈ ಮಾಲ್ಡೀವ್ಸ್ ದೇಶದ ಎಕನಾಮಿ ಏನಿದೆ 1/3 ಆಫ್ ಇಟ್ಸ್ ಎಕನಾಮಿ ಅಂದರೆ 33% ಎಕನಾಮಿ ನಿಂತಿರೋದು ಯಾವುದ್ರ ಮೇಲೆ ಅಂತ ಕೇಳಿದ್ರೆ ಟೂರಿಸಮಿನ ಮೇಲೆ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ಯಾವ ದೇಶದಿಂದ ಹೆಚ್ಚು ಪ್ರವಾಸಿಗರು ಮಾಲ್ಡೀವ್ಸ್ಗೆ ಬರ್ತಾರೆ ಅಂತ ಕೇಳಿದ್ರೆ ಭಾರತದಿಂದ. ಅವ್ರು ತಿನ್ನುವಂಥ ಊಟ ಭಾರತದಿಂದ ಹೋಗುತ್ತೆ. ಆ್ಯಂಡ್ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚೋಕ್ಕೆ ಸಹಾಯ ಮಾಡಿರುವಂಥದ್ದು ಯಾರು ಅಂತ ಕೇಳಿದ್ರೆ ಭಾರತ. ಆ್ಯಂಡ್ ಅಲ್ಲಿನ ಎಜುಕೇಷನಿಗೂ ಕೂಡ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಯಾರು ಅಂತ ಕೇಳಿದ್ರೆ ಭಾರತ. ಅಲ್ಲಿಗೆ ಆಹಾರ ತಿಂದು ಭಾರತದಿಂದ ಎಜುಕೇಷನನ್ನು ಪಡ್ಕೊಂಡು ಭಾರತೀಯ ಪ್ರವಾಸಿಗರು ಅಲ್ಲಿ ಬಂದಿದ್ದರಿಂದ ಅವರ ಜೀವನ ನಡೀತಿರುವಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಮಾಲ್ಡೀವ್ಸಿನ ಒಂದು ವರ್ಗ ಯಾರನ್ನ ತೆಗಳ್ತಾರೆ ಅಂತ ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿಯನ್ನ ಅವ್ರ ಅವಮಾನಕ್ಕೆ ಒಳಪಡಿಸ್ತಾರೆ. ಈ ಎಲ್ಲ ಕಾರಣಗಳಿಗೆ ಅವ್ರಿಗೆ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಎಲ್ಲಿಗೆ ವಿಸಿಟನ್ನು ಕೊಡ್ತಾರೆ ಅಂದರೆ ಲಕ್ಷದ್ವೀಪಕ್ಕೆ ವಿಸಿಟನ್ನು ಕೊಡ್ತಾರೆ. ಅದು ಇಂಡೈರೆಕ್ಟ್ಲಿ ಯಾವ ರೀತಿ ಹೇಳ್ದಂಗಿತ್ತು ಅಂದರೆ ನೀವು ಯಾವುದೋ ಕೋರಲ್ ದ್ವೀಪವನ್ನು ನೋಡಬೇಕು ಅಂದರೆ, ಕೋರಲ್ ಐಲ್ಯಾಂಡ್ಸನ್ನು ನೋಡಬೇಕು ಅಂದರೆ ಅಲ್ಲೆಲ್ಲೋ ಟ್ರಿಪ್ಪಿಗೆ ಅಥವಾ ಟೂರಿಗೆ ನೀವು ಮಾಲ್ಡೀವ್ಸ್ಗೆ ಹೋಗ್ಬಿಡಿ, ಇಲ್ಲಿನ ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಹೇಳಾಯಿತು. ಅದಾದ ನಂತರ ಮಾಲ್ಡೀವ್ಸ್ಗೆ ಹೋಗುವಂಥ ಭಾರತೀಯರ ಸಂಖ್ಯೆ ಕಡಿಮೆ ಆಯಿತು. ಲಕ್ಷದ್ವೀಪಕ್ಕೆ ಹೋಗುವಂಥ ಭಾರತೀಯರ ಪ್ರವಾಸಿಗರ ಸಂಖ್ಯೆ ಏನಾಯಿತು ಅಂತ ಕೇಳಿದ್ರೆ ಜಾಸ್ತಿ ಆಯಿತು. ಏನಕ್ಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ಭಾರತ ಬದಲಾಗಬೇಕು, ಬದಲಾಗ್ತಿದೆ, ಬದಲಾವಣೆ ಬೇಕೇ ಬೇಕು. ಏನಕ್ಕೆ ಅಂದರೆ ಭಾರತ ಜಗತ್ತಿನ ಹೆಚ್ಚು ದೇಶಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ, ಆದರೆ ಅದು ಸಾಫ್ಟ್ ಪವರಿಂದ.